ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಕ್ಯಾಲೆಂಡರ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸು, ಪ್ರಾಬ್ಲಮ್ಸು, ಕಾನ್ಸೆಪ್ಟ್ಸು, ಥಿಯರೀಸ್ ಎಲ್ಲ ಕೆಲವೊಂದು ಬೇಸಿಕ್ ಥಿಂಗ್ಸ್ ಎಲ್ಲ ತಿಳ್ಕೊಂಡ್ವಿ. ಅದರಲ್ಲಿ ಏನಂತ ಅಂದರೆ 1 ಇಯರ್ಗೆ 365 ಡೇಸ್ ಇರುತ್ತೆ, ಲೀಪ್ ಇಯರ್ 360 ಡೇಸ್ ಇರುತ್ತೆ. ಲೀಪ್ ಇಯರ್ಗೆ ನಾವು ಡಿವೈಡ್ ಮಾಡಿದ್ರೆ ಅದು 4ಇಂದ ಡಿವೈಡ್ ಆದರೆ ಅದು ಲೀಪ್ ಇಯರ್ ಆಗುತ್ತೆ. ಅದೇ ಸೆಂಚುರಿ ಲೀಪ್ ಇಯರ್ ಆದರೆ 400ಇಂದ ಡಿವೈಡ್ ಮಾಡಬೇಕು. ನಾರ್ಮಲ್ ಇಯರಲ್ಲಿ 1 ಡೇ ಇರುತ್ತೆ, ಲೀಪ್ ಇಯರಲ್ಲಿ 2 ಡೇಸ್ ಇರುತ್ತೆ. ಸೇಮ್ ಇಯರಲ್ಲಿ ಕ್ಯಾಲೆಂಡರಲ್ಲಿ ಸೇಮ್ ಮಂತ್ ಯಾವಾಗ ಬರುತ್ತೆ ಕ್ವಶನ್ಸು, ಡಿಫ್ರೆಂಟ್ ಇಯರ್ ಕ್ಯಾಲೆಂಡರು ಕ್ವಶನ್ಸು, ಡಿಫ್ರೆಂಟ್ ಇಯರಲ್ಲಿ ಒಂದು ಡೇ ಕೊಟ್ಟು ಅದನ್ನು ಮತ್ತೆ ಏನಾಗಿರುತ್ತೆ ಅನ್ನೋ ಕ್ವಶನ್ಸು, ಮಲ್ಟಿಪಲ್ ಆಫ್ 100 ಇಯರ್ ಕ್ವಶನ್ಸು, ಮತ್ತು ಸೇಮ್ ಇಯರ್ ಕ್ಯಾಲೆಂಡರ್ ಯಾವಾಗ ಬರುತ್ತೆ ಅಂತ ಕೂಡ ಲಾಸ್ಟ್ ವೀಡಿಯೋಲಿ, ಅದಕ್ಕಿಂತ ಮುಂಚೆ ವೀಡಿಯೋಲಿ ತಿಳ್ಕೊಂಡ್ವಿ. ಈ ಒಂದು ವೀಡಿಯೋಲಿ ಇನ್ನೊಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಬರುತ್ತೆ. ಅದಕ್ಕೆ ಯಾವ ಥರ ಒಂದು ನಮಗೆ ಬೇಸಿಕ್ ಥಿಂಗ್ಸ್ ಎಲ್ಲ ತಿಳ್ಕೊಬೇಕು. ಇವಾಗ ಈ ಒಂದು ವೀಡಿಯೋ ನೋಡೋಣ. ನಮಗೆ ಲಾಸ್ಟ್ ವೀಡಿಯೋಲಿ ನಾವೇನು ಮಾಡಿದ್ವಿ, ಡಿವೈಡ್ ಬೈ ಒಂದು ಇಯರ್ನ ಕೊಟ್ಟರೆ ಆ ಇಯರ್ಗೆ ನೆಕ್ಸ್ಟ್ ಸೇಮ್ ಅದೇ ಕ್ಯಾಲೆಂಡರ್ ಇಯರ್ ಯಾವಾಗ ಬರುತ್ತೆ ಅಂತ ನಾವು ಕೇಳಿದಾಗ ಡಿವೈಡ್ ಬೈ 4 ಮಾಡಿದಾಗ 1 2 3 4 ಉಳಿದ್ರೆ 4 ಉಳಿದ್ರೆ 28, 2 3 ಉಳಿದ್ರೆ 11, 1 ಉಳಿದ್ರೆ ನಮಗೆ ಪ್ಲಸ್ 12 ಇಯರ್ಸ್ ಮಾಡ್ಕೊತಾ ಇದ್ವಿ. 1 ಉಳಿದ್ರೆ ಪ್ಲಸ್ 6 ಇಯರ್ಸ್ ಮಾಡ್ಕೊತಾ ಇದ್ವಿ. ಅದೇ ನಮಗೆ ಅಂದರೆ ನಿಮ್ಗೆ ಇದು ಅರ್ಥ ಆಗಬೇಕಂದ್ರೆ ಜಸ್ಟ್ ಒಂದು ಲಾಸ್ಟ್ ವೀಡಿಯೋಲಿ ಲಾಸ್ಟ್ ಸಮ್ ಮಾತ್ರ ನೋಡ್ಕೊಂಬನ್ನಿ. ವೀಡಿಯೋ RK ನಂಬರ್ 35 ಲಾಸ್ಟ್ ಸಮ್ ಒಂದು ನೋಡ್ಕೊಂಬನ್ನಿ. ಸೊ ನಮಗೆ 1972 ಕೊಡ್ತಾರೆ ಅಂತ ಅಂದ್ಕೊಳ್ಳಿ. 1972ನ ನಾವು ಡಿವೈಡ್ ಬೈ 4 ಮಾಡಿದ್ರೆ ನಮಗೆ ಈ 72 ಅನ್ನೋದು ಇದು ಡಿವಿಸಿಬಲ್ ಆಗುತ್ತೆ. ಸೊ ನಮಗೆ ಡಿವೈಡ್ ಬೈ 0 ಬಂದಾಗ ನಾವೇನು ಮಾಡ್ತೀವಿ, ಪ್ಲಸ್ 28 ಇಯರ್ಸ್ನ ಆ್ಯಡ್ ಮಾಡ್ಕೊತೀವಿ ಅಲ್ವಾ? ಅಂತಂದರೆ ಸೇಮ್ ಕ್ಯಾಲೆಂಡರ್ ಕೊಟ್ಟಾಗ, ಅಂದರೆ ಈಗ ಫಾರ್ ಎಕ್ಸಾಂಪಲ್ 1972 ಕೊಟ್ಬಿಟ್ಟು ನಮಗೆ ಇದಾದಮೇಲೆ ಸೇಮ್ ಕ್ಯಾಲೆಂಡರ್ 1972 ಕ್ಯಾಲೆಂಡರ್ ಸೇಮ್ ಕ್ಯಾಲೆಂಡರ್ ನೆಕ್ಸ್ಟ್ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳಿದಾಗ ಈ 1972ನ 4ಇಂದ ಡಿವೈಡ್ ಮಾಡಿದ್ರೆ ನಮಗೆ 1 ಉಳಿದ್ರೆ 6 ಇಯರ್ಸ್, 2 ಉಳಿದ್ರೆ ನಮಗೆ 11 ಇಯರ್ಸ್, 3 ಉಳಿದ್ರೆ 11 ಇಯರ್ಸ್, 4 ಉಳಿದ್ರೆ 28 ಇಯರ್ಸ್ ಅಂತ ನಾವು ಲಾಸ್ಟ್ ವೀಡಿಯೋಲಿ ಡಿಸ್ಕಸ್ ಮಾಡಿದ್ವಿ. 0 ಉಳಿದ್ರೆ 28 ಇಯರ್ಸ್ ಅಂದ್ಬಿಟ್ಟು ನಾವು ಲಾಸ್ಟ್ ವೀಡಿಯೋಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ 1972 ಕೊಟ್ಬಿಟ್ಟು ಡಿವೈಡ್ ಬೈ 4 ಮಾಡಿದ್ರೆ ನಮಗೆ 0 ಉಳಿಯುತ್ತೆ. ಸೊ 28 ಇಯರ್ಸ್ ಆ್ಯಡ್ ಮಾಡ್ಕೊಬೇಕು. 28 ಇಯರ್ಸ್ ಆ್ಯಡ್ ಮಾಡಿದಾಗ ಇದು 2000 ಆಗುತ್ತೆ. 2000 ಲೀಪ್ ಇಯರು. ಸೊ ಇದು ನಮಗೆ ಓಕೆ, ನಮ್ಮ ಆನ್ಸರ್ ಓಕೆ. ಅದೇ ನಮಗೆ ಫಾರ್ ಎಕ್ಸಾಂಪಲ್ ಅದೇ ಕ್ವಶನ್ ನಮಗೆ 1872 ಕೊಟ್ಟರು ಅಂತ ಅಂದ್ಕೊಳ್ಳಿ. 1872ನ ಮತ್ತೆ ಈ 72ನ 4ಇಂದ ಡಿವೈಡ್ ಮಾಡಿದ್ರೆ 0 ಬರುತ್ತೆ, ಪ್ಲಸ್ 28 ಇಯರ್ಸ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಮತ್ತೆ 1900 ಬರುತ್ತೆ. ಆದರೆ ಇದು ನಮಗೆ ಲೀಪ್ ಇಯರು. ಆದರೆ 1900 ಲೀಪ್ ಇಯರ್ ಅಲ್ಲ, ನಮಗೆ ಇದು ನಾರ್ಮಲ್ ಇಯರ್ ಅಲ್ವಾ? ಯಾಕೆ ಅಂತಂದರೆ ಇದನ್ನು ಡಿವೈಡ್ ಬೈ 400 ಮಾಡಿದ್ರೆ ಇದು ಆಗಲ್ಲ, ಡಿವೈಡ್ 400ಇಂದ ಡಿವೈಡ್ ಆಗಲ್ಲ. ಸೊ ಈ ಥರ ನಿಮಗೆ ಸೆಂಚುರೀಸ್ ಬಂದಾಗ ಏನು ಮಾಡ್ತೀರಾ ಅಂತ ಅಂದರೆ ಪ್ಲಸ್ 12 ಇಯರ್ಸ್ ಮತ್ತೆ ಆ್ಯಡ್ ಮಾಡ್ಕೊಬೇಕು. ಪ್ಲಸ್ 12 ಇಯರ್ಸ್ ಮಾಡಿದಾಗ 1912 ಆಗುತ್ತೆ. ಸೊ 1912 ಇಯರ್ಗೆ ನಮಗೆ ಮತ್ತೆ ಲೀಪ್ ಇಯರ್ ಬರುತ್ತೆ. ಅದೇ ನಿಮಗೆ ಫಾರ್ ಎಕ್ಸಾಂಪಲ್ ಮತ್ತೆ ನಿಮಗೆ 1572 ಕೊಟ್ಟರು ಅಂತ ಅಂದ್ಕೊಳ್ಳಿ. ಇದು ಡಿವೈಡ್ ಬೈ 4 ಮಾಡಿದ್ರೆ 0 ಬರುತ್ತೆ, ಪ್ಲಸ್ 28 ಇಯರ್ಸ್ ಮಾಡಿದ್ರೆ ನಮಗೆ ಇದು 1600 ಆಗುತ್ತೆ. ಸೊ 1600 ಅಂದರೆ ಅನ್ನೋದು ನಮಗೆ 400ಇಂದ ಡಿವೈಡ್ ಆಗುತ್ತೆ. ಸೊ ಇದು ಲೀಪ್ ಇಯರ್ ಆಗಿರುತ್ತೆ. ಅದೇ ನಮಗೆ 1672 ಕೊಟ್ರಿ ಅಂತ ಅನ್ಕೊಳ್ಳಿ. ಡಿವೈಡ್ ಬೈ 4 ಮಾಡಿದ್ರೆ ನಮಗೆ ಇದು 1700 ಬರುತ್ತೆ. ಬಟ್ 1700 ಅನ್ನೋದು ಲೀಪ್ ಇಯರ್ ಅಲ್ಲ, ಇದು ಲೀಪ್ ಇಯರು. ಸೊ ನಮಗೆ ಸೇಮ್ ಕ್ಯಾಲೆಂಡರ್ ಅಂತ ಮತ್ತೆ ಲೀಪ್ ಇಯರ್ ಬರಬೇಕಲ್ವ? ಸೊ ಇದು ನಮಗೆ ಲೀಪ್ ಇಯರ್ ಆಗದೆ ಇರೋದ್ರಿಂದ ನಾವೇನು ಮಾಡಬೇಕು ಅಂತ ಅಂದರೆ ಇದನ್ನ ಡಿವೈಡ್ ಬೈ ಮತ್ತೆ 400 ಮಾಡಿದ್ರೆ ಆಗಲ್ವಲ್ಲ. ಸೊ ಇದನ್ನ ಪ್ಲಸ್ 12 ಇಯರ್ಸ್ ಮಾಡಿಕೊಂಡ್ರೆ ಅದು ನಮಗೆ ಲೀಪ್ ಇಯರ್ ಆಗುತ್ತೆ. ಸೊ ಲೀಪ್ ಇಯರ್ ನಮಗೆ 1712 ಲೀಪ್ ಇಯರ್ ಆಗಿರುತ್ತೆ. ಓಕೆನಾ? ಇವಾಗ ನಮಗೆ ಇನ್ನೊಂದಷ್ಟು ಕ್ವಶನ್ಸಲ್ಲಿ ಇನ್ನೊಂದಷ್ಟು ಎಕ್ಸಾಮ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಮಗೆ ಇವಾಗ 1684 ಕೊಟ್ರಿ ಅಂತ ಅಂದ್ಕೊಳ್ಳಿ. 1684 ಕೊಟ್ಬಿಟ್ಟು ಸೇಮ್ ಇದೇ 1684 ಇರೋ ಕ್ಯಾಲೆಂಡರೇ ಮತ್ತೆ ಯಾವಾಗ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ಇದನ್ನು ಡಿವೈಡ್ ಬೈ 4 ಮಾಡಿದ್ರೆ ಆಬ್ವಿಯಸ್ಲಿ ಇದು 4 2s 4 1, ಇದು ಆಬ್ವಿಯಸ್ಲಿ 4ಇಂದ ಡಿವೈಡ್ ಆಗುತ್ತೆ. ಸೊ 0 ಅಂತ ಅಂದರೆ ಪ್ಲಸ್ 28 ಇಯರ್ಸ್ ಹಾಕೊತೀವಿ. ಸೊ ಪ್ಲಸ್ 28 ಇಯರ್ಸ್ ಅಂದರೆ ನಮಗೆ 1712 ಆಗುತ್ತೆ. ಇದು ಕೂಡ 4ಇಂದ ಡಿವೈಡ್ ಆಗುತ್ತೆ. 100% ಇದು ಲೀಪ್ ಇಯರ್ ಆಗುತ್ತೆ. ಆದರೆ ನಮಗೆ ಇದು ಆನ್ಸರ್ ಅಲ್ಲ, ನಮಗೆ ಈ ಆನ್ಸರ್ ತಪ್ಪಾಗುತ್ತೆ. ಈ ಕ್ಯಾಲೆಂಡರ್ ಎಕ್ಸಾಕ್ಟಾಗಿ ಈ ಕ್ಯಾಲೆಂಡರ್ಗೆ ಮ್ಯಾಚ್ ಆಗಲ್ಲ. ಯಾಕಂತ ಅಂದರೆ ಮಧ್ಯದಲ್ಲಿ ನಮಗೆ 1700ನ ನಾವು ಕ್ರಾಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ 1700 ಅನ್ನೋದು ನಮಗೆ ಲೀಪ್ ಇಯರ್ ಅಲ್ಲ. ಸೊ ಈ ಲೀಪ್ ಇಯರ್ ಅಲ್ಲದೆ ಇರೋದ್ರಿಂದ ನನಗೆ ಬರೋ ಒಂದು ಡೇನ ನನಗೆ ಇದು ಡಿಸ್ಟರ್ಬ್ ಮಾಡ್ತಾ ಇದೆ, ಅಂದರೆ ಮುಂದಕ್ಕೆ ಆಗ್ತಿದೆ. ಸೊ ಅದಕ್ಕೋಸ್ಕರ ನನಗೆ 1712 ನನಗೆ ಆನ್ಸರ್ ಆಗಿರಲ್ಲ. ಇದಕ್ಕೆ ಪ್ಲಸ್ ಮತ್ತೆ ನಾವು ಪ್ಲಸ್ 12 ಇಯರ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ನನ್ನ ಆನ್ಸರ್ ಆವಾಗ 1724 ಆಗುತ್ತೆ. ಅದೇ ಥರ ಫಾರ್ ಎಕ್ಸಾಂಪಲ್ ನಮಗೆ 1892 ಕೊಟ್ಟರು ಅಂತ ಅಂದ್ಕೊಳ್ಳಿ. ಇದನ್ನ ಮತ್ತೆ 4ಇಂದ ಡಿವೈಡ್ ಮಾಡಿದ್ರೆ 4ಇಂದ ಡಿವೈಡ್ ಆಗುತ್ತೆ. ಸೊ ಮತ್ತೆ ನಮಗೆ ಪ್ಲಸ್ 28 ಇಯರ್ಸ್ ಆ್ಯಡ್ ಮಾಡ್ಕೊತೀವಿ. ನಮಗಿದು 1920 ಬರುತ್ತೆ. ಬಟ್ ಈ 1920 1900 ಅನ್ನೋ ಇಯರ್ನ ಕ್ರಾಸ್
ಕ್ರಾಸ್ ಮಾಡ್ಕೊಂಡು ಬರ್ತಿದೆ ಅಲ್ವಾ. ಸೊ ಈ 1900 ಅನ್ನೋದು ಲೀಪ್ ಇಯರ್ ಅಲ್ಲ, ಯಾಕಂದರೆ 400 ಡಿವೈಡ್ ಆಗಲ್ಲ. ಸೊ ನಮಗೆ ಇದು 1920 ಲೀಪ್ ಇಯರ್ ಆಗಿದ್ರೂ ಕೂಡ ನಮಗೆ ಇದೇ ಸೇಮ್ ಕ್ಯಾಲೆಂಡರಲ್ಲಿ ಈ ಇದರಲ್ಲಿ ಏನು ಕ್ಯಾಲೆಂಡರ್ ಇರುತ್ತೋ ಇದರಲ್ಲಿ ಅದೇ ಕ್ಯಾಲೆಂಡರ್ ಇರಲ್ಲ. ಸೊ ನಾವೇನು ಮಾಡಬೇಕಂತ ಏನು ಮಾಡಬೇಕಂತ ಅಂದರೆ ಅದಕ್ಕೆ ಮತ್ತೆ ಪ್ಲಸ್ 12 ಇಯರ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ 1932 ಬರುತ್ತೆ. 1932 ನಮ್ಮ ಆನ್ಸರ್ ಆಗಿರುತ್ತೆ. ಫಾರ್ ಸಪೋಸ್ ನಮಗೆ 1592 ಕೊಟ್ರಿ ಅಂತ ಅಂದ್ಕೊಳ್ಳಿ. 4 ಡಿವೈಡ್ ಆಗುತ್ತೆ, ಪ್ಲಸ್ 28 ಇಯರ್ಸ್ ಮಾಡ್ಕೊತೀವಿ, ನಮಗೆ 1620 ಬರುತ್ತೆ. ಇದು ನಮಗೆ ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂತ ಅಂದರೆ 1600ನ ಕ್ರಾಸ್ ಮಾಡ್ತಿದ್ರು ಕೂಡ 1600 ನಮಗೆ ಲೀಪ್ ಇಯರ್ ಆಗುತ್ತೆ, ಯಾಕಂದರೆ 400 ಡಿವೈಡ್ ಆಗುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ. ಇವಾಗ ನಿಮಗೆ ಒಂದು ಸುಮ್ಮನೆ ರ್ಯಾಂಡಮ್ ಆಗಿ ಒಂದಷ್ಟು ಕ್ವಶನ್ಸ್ ಬರೀತೀನಿ, ಜಸ್ಟ್ ಬೇಕಂದ್ರೆ ಪ್ರಾಕ್ಟೀಸ್ಗೆ ಒಂದು ಮಾಡ್ಕೊಳ್ಳಿ. ಅಂದರೆ ವಿಡಿಯೋ ಮಧ್ಯದಲ್ಲೇ ಮಾಡ್ತಾ ಇದೆಯಲ್ವ ಅಂತ ಕೇಳ್ಬೋದು, ಜಸ್ಟ್ ಪ್ರಾಕ್ಟೀಸ್ಗೆ ಅಷ್ಟೇ. ಈಗ ಒಂದು ಫಸ್ಟ್ನೇದು 1480, ಆಮೇಲೆ 1496, ಆಮೇಲೆ 1588, ಆಮೇಲೆ 1184, 1672, 2280, 2376. ಇಷ್ಟಕ್ಕೆ ಟ್ರೈ ಮಾಡಿ ಇದೇ ಥರ ಪ್ಲಸ್ 28 ಇಯರ್ಸ್ ಆ್ಯಡ್ ಮಾಡಿಕೊಂಡು ಸೇಮ್ ಕ್ಯಾಲೆಂಡರ್ ಇಯರ್ ಯಾವಾಗ ಬರುತ್ತೆ ಅಂತ ಕ್ವಶನ್ಸು ನಿಮಗೆ ಅದರಲ್ಲಿ ಸಾಲ್ವ್ ಮಾಡಿ. ಇನ್ ಕೇಸ್ ನಿಮಗೆ ಆನ್ಸರ್ ಕರೆಕ್ಟಾಗಿ ಬಂದರೆ ಕಮೆಂಟಲ್ಲಿ ಮಾಡಿ. ಅದೇ ಇವಾಗ ನಮಗೆ ಸೆಂಚುರಿ ಇಯರ್ ಕೊಟ್ರಿ ಅಂತ ಅಂದ್ಕೊಳ್ಳಿ. ಸೆಂಚುರಿ ಇಯರ್ ಕೊಟ್ಬಿಟ್ಟು ಸೇಮ್ ಕ್ಯಾಲೆಂಡರ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ 1900 ಕೊಟ್ಟಿದ್ದಾರೆ, ಸೇಮ್ ಕ್ಯಾಲೆಂಡರ್ ಇಯರ್ ಯಾವಾಗ ಬರುತ್ತೆ, ಇದು 4 ಡಿವೈಡ್ ಆಗುತ್ತೆ. ಸೊ ಪ್ಲಸ್ 28 ಇಯರ್ಸ್ ಅಂತ ಅನ್ಕೊತೀವಿ, 20 ಇಯರ್ಸ್ ಅಂತ ಅಂದ್ಕೊಂಡ್ರೆ 1928 ಬರುತ್ತೆ. ಇದು ಆಬ್ವಿಯಸ್ಲಿ ಲೀಪ್ ಇಯರ್ ಆಗಿದ್ರು ಕೂಡ ಇದು ನಮಗೆ ರಾಂಗ್ ಆನ್ಸರ್. ಯಾಕಂತ ಅಂದರೆ ಇದು ಮಧ್ಯದಲ್ಲಿ 1900 ಇದೆ. ಅದೇ ಥರ ನಮಗೆ 1600 ಕೊಟ್ಟಿದ್ದಿದ್ರೆ ನಮಗೆ ಪ್ಲಸ್ 28 ಇಯರ್ಸ್ ಮಾಡ್ಕೊತೀವಿ, 1628 ಆಗುತ್ತೆ. ಇದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಸೊ ನಮಗೆ ಯಾವಾಗಲೇ ಅವ್ರು ಯಾವುದೇ ಸೆಂಚುರಿ ಕೊಡಲಿ, 1800 ಕೊಡಲಿ, 1700 ಕೊಡಲಿ, 1500 ಕೊಡಲಿ, 1400 ಕೊಡಲಿ, ಈ ಥರ ಯಾವುದೇ ಸೆಂಚುರಿ ಕೊಟ್ಟರು ನಮಗೆ ಈ ಥರ ಸೆಂಚುರಿ ಕೊಟ್ಟಾಗ ಮಾತ್ರ ನಾವು ಪ್ಲಸ್ 6 ಇಯರ್ಸ್ ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇಲ್ಲಿ ನೀವು 28 ಇಯರ್ಸ್ ಅಂದರೆ ಮತ್ತೆ ಪ್ಲಸ್ 12 ಇಯರ್ಸ್ ಅಂದರೆ ಮತ್ತೆ ಪ್ಲಸ್ 12 ಇಯರ್ಸ್ ಮಾಡಿ ಅಂತ ಇದ್ರೆ, ಇಲ್ಲಿ ಬರೀ 6 ಇಯರ್ಸ್ ಮಾಡಿ ಅಂತ ಇದ್ರೆ ಅಂತ ಕನ್ಫ್ಯೂಸ್ ಆಗಿಬಿಡಿ. ಯಾಕಂದರೆ ಇಲ್ಲಿ ಪರ್ಫೆಕ್ಟ್ ಸೆಂಚುರಿ ಕೊಟ್ಟಿರೋದಿಲ್ಲ. ಸೆಂಚುರಿ ಕೊಟ್ಟಿರೋದ್ರಿಂದ ನಾವು ಯಾವುದೇ ಸೆಂಚುರಿ ಕೊಟ್ಟರು ನಾವು ಪ್ಲಸ್ 6 ಇಯರ್ಸ್ ಮಾಡಿಕೊಂಡ್ರೆ ಇದು 1806 ಲೀಪ್ ಇಯರ್ ಆಗಿರುತ್ತೆ. 1806 ನಾನ್ ಲೀಪ್ ಇಯರ್ ಆಗಿರುತ್ತೆ. ಸೊ 1800 400 ಡಿವೈಡ್ ಆಗಲ್ಲ. ಸೊ ಇದು ನಾನ್ ಲೀಪ್ ಇಯರು. ಸೊ ಇದು ಕೂಡ ನನಗೆ ನಾನ್ ಲೀಪ್ ಇಯರ್ ಬರುತ್ತೆ. ಇದಕ್ಕೆಲ್ಲ ಪ್ಲಸ್ 6 ಇಯರ್ಸ್ 1706, 1506 ಮತ್ತು 1406 ಆಗುತ್ತೆ ನಮ್ಮ ಆನ್ಸರ್. ಓಕೆನಾ. ಅದೇ ನಮಗೆ 2000 ಕೊಟ್ಟರೆ ನಮಗೆ ನಾವು 28 ಇಯರ್ಸ್ ಆ್ಯಡ್ ಮಾಡ್ಕೊತೀವಿ, ನಮಗೆ ಇದು 2028 ಬರುತ್ತೆ. ಅದೇ 2100 ಕೊಟ್ಟರೆ ನಾವು 216 ಪ್ಲಸ್ 6 ಇಯರ್ಸ್ ಮಾಡ್ಕೊತೀವಿ, ನಮಗೆ 2106 ಬರುತ್ತೆ. ಅರ್ಥ ಆಗ್ತಿದೆವಲ್ಲ, ಯಾವಾಗ 28 ಮಾಡಬೇಕು, ಯಾವಾಗ 6 ಮಾಡಬೇಕು, ಯಾವಾಗ 28 + 12 ಮಾಡಬೇಕು ಅಂತ ಇವಾಗ ಇಲ್ಲಿವರೆಗೂ ಹೇಳಿದ್ದೀನಿ. ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ, ಮರಿಬೇಡಿ, ಕನ್ಫ್ಯೂಸ್ ಆಗಬೇಡಿ. ಕನ್ಫ್ಯೂಸ್ ಆದರೆ ಇನ್ನೊಂದ್ಸಲ ನೋಡಿ. ಆ 6 ಇಯರ್ಸ್ದು ಬೇಕಂದ್ರೆ ಒಂದು ಮಾಡಿ ನೋಡ್ತೀನಿ, ಕ್ರಾಸ್ ವೆರಿಫಿಕೇಷನ್ಗೆ, ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಮಗೆ 1900 ಕೊಟ್ಟರು, ಅದನ್ನು ನಾನು 6 ಇಯರ್ಸ್ ಅಂತ ಅಂದೆ. ಸೊ 1900 ಜನವರಿ 1 ನಮಗೆ ಸಂಡೇ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಮಗೆ 1901 ಜಾನ್ 1 ನಮಗೆ ಮಂಡೇ ಆಗುತ್ತೆ. 1902 ಜಾನ್ 1 ನಮಗೆ ಟ್ಯೂಸ್ಡೇ ಆಗುತ್ತೆ. 1903 ಜಾನ್ 1 ನಮಗೆ ವೆಡ್ನೆಸ್ಡೇ ಆಗುತ್ತೆ. 1904 ಜಾನ್ 1 ನಮಗೆ ಇದು ಥರ್ಸ್ಡೇ ಆಗುತ್ತೆ. ಇದು ಲೀಪ್ ಇಯರ್ ಅಲ್ವಾ ಅಂತ ಅಂತೀರ, ಹೌದು ಲೀಪ್ ಇಯರೇ, ನಮ್ಗೆ ಇನ್ನೂ ಫೆಬ್ರವರಿ ಬಂದಿಲ್ಲ. 1905 ಜಾನ್ 1 ನಮಗೆ ಇವಾಗ ಇದು ಫ್ರೈಡೇ ಅಲ್ಲ ಸಾಟರ್ಡೆ ಆಗುತ್ತೆ. ನೆಕ್ಸ್ಟು 1906 ಜಾನ್ 1 ನಮಗೆ ಮತ್ತೆ ಸಂಡೇ ಬರುತ್ತೆ. ಸೊ ಇದು ನಾನ್ ಲೀಪ್ ಇಯರು, ಇದು ನಾನ್ ಲೀಪ್ ಇಯರು, ಇದು ಸಂಡೇ ಬಂತು, ಇದು ಸಂಡೇ ಬಂತು, ಇಲ್ಲಿಂದ ಇಲ್ಲಿಗೆ 6 ಇಯರ್ಸ್. ಇವಾಗ ಅರ್ಥ ಆಯ್ತಲ್ವಾ ಎಂತಕ್ಕೆ ಅಂತ. ಸೊ ಇವಾಗ ಇನ್ನೊಂದು ಇದರಲ್ಲಿ ಕೆಲವೇ ಒಂದೇ ಒಂದು ಎಕ್ಸೆಪ್ಷನ್ ಇರುತ್ತೆ. ಇನ್ನೊಂದೇನಂತ ಅಂದರೆ ನಮ್ಗೆ ಯಾವಾಗಾದ್ರು ಇಯರು 90ಸಲ್ಲಿ ಬಂದರೆ, ಅಂದರೆ ಫಾರ್ ಎಕ್ಸಾಂಪಲ್ 1891 ಅಥವಾ 1791, 1691, 1491, 91 ನಮಗೆ 99 ಬಂದರೆ, 1899ವರೆಗೂ ಬಂದರೆ ಈ ಇಯರ್ ಬರುತ್ತಲ್ಲ, ಇಲ್ಲಿ ನೀವು ಇದನ್ನು ಕಂಪ್ಲೀಟಾಗಿ ಮಾಡಿಬಿಡಿ. ಯಾಕಂದರೆ ನಿಮಗೆ ಕರೆಕ್ಟ್ ಆನ್ಸರ್ ಬರಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ 1894 ತಗೊತೀರಾ ಅಂತ ಅಂದ್ಕೊಳ್ಳಿ, ಡಿವೈಡ್ ಬೈ 4 ಮಾಡ್ತೀರಾ, ಇದು 4 2 8 ಆಗುತ್ತೆ, 14 ಮಿಕ್ಕಿರುತ್ತೆ, ಮತ್ತು 4 3 12 ಆಗುತ್ತೆ. 2 ನಮಗೆ ಫೈನಲ್ ಆನ್ಸರ್ 2 ಮಿಕ್ಕುತ್ತೆ. ಸೊ 2 ಅಂತ ಅಂದರೆ ನಾವು 11 ಇಯರ್ಸ್ ಆ್ಯಡ್ ಮಾಡ್ಕೊಬೇಕು. ಇದು ಲಾಸ್ಟ್ ವಿಡಿಯೋಲಿ ನೋಡ್ಕೊಂಡ್ವಿ. ಸೊ 1894ಗೆ ನಾವು 11 ಇಯರ್ಸ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಇದು ಎಷ್ಟಾಗುತ್ತೆ, 1905 ಆಗುತ್ತೆ. ಇದು ನಮಗೆ ರಾಂಗ್ ಆನ್ಸರ್ ಆಗಿರುತ್ತೆ. ಯಾಕಂತ ಅಂದರೆ ನಮಗೆ ಇವಾಗ 1894 ಜಾನ್ 1 ನಾವು ಸಂಡೇ ಅಂತ ತಗೊಂಡ್ರೆ ನಮಗೆ 1895
ಜಾನ್ ಫಸ್ಟು ಮಂಡೇ ಆಗುತ್ತೆ. 96 ಲೀಪ್ ಇಯರು ನಮಗೆ ಜಾನ್ ಫಸ್ಟು ಟ್ಯೂಸ್ಡೇ ಆಗುತ್ತೆ. 97 ಜಾನ್ ಫಸ್ಟು ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಆಗುತ್ತೆ. 98 ಜಾನ್ ಫಸ್ಟು ಫ್ರೈಡೇ ಆಗುತ್ತೆ. 99 ಜಾನ್ ಫಸ್ಟು ಸಂಡೇ ಆಗುತ್ತೆ, ಸ್ಯಾಟರ್ಡೇ ಆಗುತ್ತೆ. ನಮಗೆ 1900 ಜಾನ್ ಫಸ್ಟು ಸಂಡೇ ಆಗುತ್ತೆ. ಸೊ 1900ಗೆ ನಮಗೆ ಸೇಮ್ ಕ್ಯಾಲೆಂಡರ್ ಬಂತು. ಇದು ಕೂಡ ನಾನ್ ಲೀಪ್ ಇಯರು, ಇದು ಕೂಡ ನಾನ್ ಲೀಪ್ ಇಯರು. ಸೊ ಯಾವಾಗಾದರೂ ನಿಮಗೆ 90ಸಲ್ಲಿ ಕೊಟ್ಟರೆ, 90s ಬೇಡ ನಿಮಗೆ 93 ಮತ್ತು 94 ಕೊಟ್ಟರೆ ನೀವು +6 ಇಯರ್ಸ್ ಮಾಡ್ಕೊಂಬಿಡ್ಬೋದು. 95ಇಂದ 99ವರೆಗೂ ಒಂದ್ಸಲ ಮಾಡಿಬಿಡಿ. ಅಂದರೆ ಅವ್ರು ಕ್ವಶನ್ ಕೊಟ್ಟರೆ ಒಂದ್ಸಲ ನೀವು ಈ ಥರ ಮಾಡಿಕೊಂಡು ನೋಡಿ, ಆಯಿತಾ? ಸೊ ಇವಾಗ ನಾವು ಇನ್ನೊಂದಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಅದು ಹೆಂಗೆ ಅಂತ ನೋಡ್ಕೊಂಡು, ಫಸ್ಟು ನಮ್ಗೇನು ಕೇಳ್ತಾರೆ ಅಂತಂದರೆ, ಕ್ವಶನ್ಸಲ್ಲಿ ಡೈರೆಕ್ಟಾಗಿ ರ್ಯಾಂಡಮಾಗಿ ಒಂದು ಡೇಟ್ ಕೊಟ್ಬಿಡ್ತಾರೆ. ಅದು ಇನ್ನೇನು ಕೊಟ್ಟಿರಲ್ಲ. ಕ್ವಶನ್ ಇವಾಗ ಡೈರೆಕ್ಟಾಗಿ 15th ಆಗಸ್ಟು 1947 ಯಾವ ಡೇ ಅಂತ ಕೇಳ್ತಾರೆ ಡೈರೆಕ್ಟಾಗಿ. ಇನ್ನೇನು ಕೊಟ್ಟಿರಲ್ಲ ನಮಗೆ ಆಪ್ಷನ್ಸಲ್ಲಿ, ಕ್ವಶನಲ್ಲಿ ಇನ್ನೇನು ಇನ್ಫಾರ್ಮೇಷನ್ ಕೊಟ್ಟಿರಲ್ಲ. 15th ಆಗಸ್ಟ್ 1947 ಯಾವ ಡೇ ಅಂತ ಕೇಳ್ತಾರೆ. ನಾವು ಫ್ರೈಡೇ ಅಂತ ಟಿಕ್ ಹಾಕಬೇಕಾಗುತ್ತೆ. ಅದೇ ನಮಗೆ 26th ಜಾನ್ 1950 ಯಾವ ಡೇ ಅಂತ ಕೇಳಿದ್ರೆ ನಮಗೆ ಥರ್ಸ್ಡೇ ಅಂತ ಹಾಕಬೇಕಾಗುತ್ತೆ. ಇದೆಲ್ಲ ಒರಿಜಿನಲ್ ಆನ್ಸರ್, ರಿಯಲ್ ಆನ್ಸರ್ಸು. ನಮಗೆ 2 ಅಕ್ಟೋಬರು 1869 ಯಾವ ಡೇ ಅಂತ ಕೇಳಿದ್ರೆ ಅದು ಸ್ಯಾಟರ್ಡೇ ಆಗಿರುತ್ತೆ. ಸೊ ಈ ಥರ ಕೊಟ್ಟಾಗ ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ, ಇದಕ್ಕೊಂದು ಮೆಥಡ್ ಇರುತ್ತೆ. ಆ ಮೆಥಡ್, ಆ ಕೋಡ್ಸ್ ಇರುತ್ತೆ ನಮಗೆ. ಆ ಕೋಡ್ಸ್ ಏನು ಅಂತ ತಿಳ್ಕೊಂಬಿಟ್ರೆ ನಮಗೆ ಆನ್ಸರು ಟಕ್ ಅಂತ ಬಂದ್ಬಿಡುತ್ತೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಮ್ಗೆ ಏನೇನು ಗೊತ್ತಿರಬೇಕು ಅಂತ ಅಂದರೆ, ಫಸ್ಟು ನಮಗೆ ಡೇಟ್ ಕೊಟ್ಟಿರಬೇಕು. ಡೇಟ್ ಆಲ್ರೆಡಿ ಕ್ವಶನಲ್ಲೇ ಇರುತ್ತೆ 15 ಅಂತ, ಸೊ ನೋ ಪ್ರಾಬ್ಲಮ್. ಪ್ಲಸ್ ನಮಗೆ ಮಂತ್ ಕೋಡ್ ಇರಬೇಕು. ಮಂತ್ ಕೋಡ್ ಗೊತ್ತಿರಬೇಕು. ಇದು ನಾವು ತಿಳ್ಕೊಳ್ಳೋಣ. ಪ್ಲಸ್ ಸೆಂಚುರಿ ಕೋಡ್ ಕೂಡ ನಾವು ಇವಾಗ ತಿಳ್ಕೊಳ್ಳೋಣ. ಪ್ಲಸ್ ಇಯರ್ಸ್, ಎಷ್ಟು ಇಯರ್ಸ್ ಅಂತ. ಇಯರ್ಸ್ ಆಲ್ರೆಡಿ ಅವರೇ ಕೊಟ್ಟಿರ್ತಾರೆ, ಸೊ ನೋ ಪ್ರಾಬ್ಲಮ್. ಪ್ಲಸ್ ಲೀಪ್ ಇಯರ್ಸ್ ಅಂತ ನಾವು ಲೀಪ್ ಇಯರ್ಸ್ನ ಮತ್ತೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ರಿಮೈಂಡರ್ ಡಿವೈಡ್ ಬೈ 7 ಮಾಡಿದ್ರೆ, ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಡಿವೈಡ್ ಬೈ 7 ಮಾಡಿದ್ರೆ ನಮಗೆ ರಿಮೈಂಡರ್ ಬರುತ್ತಲ್ಲ, ಆ ರಿಮೈಂಡರ್ಸನ್ನು ನಾವು ಆನ್ಸರ್ ಕೋಡ್ಸ್ ಅಂತ ಕರಿತೀವಿ. ಆ ಆನ್ಸರ್ ಕೋಡ್ಸಲ್ಲಿ 1 ಬಂದರೆ ನಮಗೆ ಅದು ಸಂಡೇ ಆಗಿರುತ್ತೆ. ಅಂದರೆ ಇದೆಲ್ಲ ನಾವು ಆ್ಯಡ್ ಮಾಡಿಬಿಟ್ಟು ಡಿವೈಡ್ ಬೈ 7 ಮಾಡಿ ನಮಗೆ 1 ಮಿಕ್ಕಿದ್ರೆ ನಮ್ಗೆ ಆನ್ಸರ್ ಸಂಡೇ ಆಗಿರುತ್ತೆ. 2 ಮಿಕ್ಕಿದ್ರೆ ಮಂಡೇ ಆಗುತ್ತೆ. 3 ಮಿಕ್ಕಿದ್ರೆ ಟ್ಯೂಸ್ಡೇ ಆಗುತ್ತೆ. 4 ಮಿಕ್ಕಿದ್ರೆ ವೆಡ್ನೆಸ್ಡೇ ಆಗುತ್ತೆ. 5 ಮಿಕ್ಕಿದ್ರೆ ಥರ್ಸ್ಡೇ ಆಗುತ್ತೆ. 6 ಮಿಕ್ಕಿದ್ರೆ ಫ್ರೈಡೇ ಆಗುತ್ತೆ. 0 ಫುಲ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದ್ರೆ ಸ್ಯಾಟರ್ಡೇ ಆಗುತ್ತೆ. ಓಕೆನಾ? ಸೊ ಇದೇನು ನೆನ್ಪಿಡ್ಕೊಬೇಕಲ್ಲ, ಸಂಡೇ ಮಂಡೇ ಟ್ಯೂಸ್ಡೇ ರೆಗ್ಯುಲರ್ ಆಗಿದೆ, 1ಇಂದ 0ವರೆಗೂ ಇದೆ. ಇದು ನಮಗೆ ನಾರ್ಮಲ್ ಆಗಿ ನೆನಪಿರುತ್ತೆ. ಇದೇನು ನಮಗೆ ಅಷ್ಟೊಂದು ಕನ್ಫ್ಯೂಷನ್ ಆಗಲ್ಲ. ಈ ಡೇಟು ಇಯರ್ಸ್ ಕೊಟ್ಟಿರ್ತಾರೆ, ಮಂತ್ ಕೋಡು, ಸೆಂಚುರಿ ಕೋಡು, ಈ ಲೀಪ್ ಇಯರ್ಸ್ ಹೆಂಗೆ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಇವಾಗ ನಾವು ಮಂತ್ ಕೋಡ್ಸ್ ತಿಳ್ಕೊಳ್ಳೋಣ. ಸೊ ನಮಗೆ ಮಂತ್ ಕೋಡ್ಸಲ್ಲಿ ನಮಗೆ ಮಂತ್ಸ್ ಯಾವ ತಿಂಗಳಿರುತ್ತೆ? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಇಷ್ಟಿರುತ್ತೆ. ಸೊ ಜನವರಿಗೆ ಮಂತ್ ಕೋಡ್ ಬಂದು 1 ಇರುತ್ತೆ, ಫೆಬ್ರವರಿಗೆ 4 ಇರುತ್ತೆ, ಮಾರ್ಚ್ಗೆ 4 ಇರುತ್ತೆ, ಏಪ್ರಿಲ್ಗೆ 0, ಮೇಗೆ 2, ಜೂನ್ಗೆ 5, ಜುಲೈಗೆ 0, ಆಗಸ್ಟ್ಗೆ 3, ಸೆಪ್ಟೆಂಬರ್ಗೆ 6, ಅಕ್ಟೋಬರ್ಗೆ ಮತ್ತೆ 1, ನವಂಬರ್ಗೆ 4 ಮತ್ತು 6. ಈಗ ಇದನ್ನು ಬೈಹ್ಯಾಟ್ ಮಾಡಬೇಡಿ, ನಾನು ಹೇಳ್ತೀನಿ ಹೆಂಗೆ ನೆನ್ಪಿಟ್ಕೊಳ್ಳೋದು. ತುಂಬ ಈಸಿ ಇರುತ್ತೆ. ನೀವು ಮತ್ತೆ 144025 ಅಂತ ನಮ್ಮ ಫೋನ್ ನಂಬರ್ ಥರಲ್ಲ ಏನು ನೆನ್ಪಿಟ್ಕೊಳ್ಳೋದು ಏನೂ ಬೇಕಾಗಿಲ್ಲ, ಆರಾಮು. ನಮಗೆ ಒಂದು ವರ್ಷದಲ್ಲಿ ಎಷ್ಟು ಮಂತ್ಗಳಿರ್ತವೆ, ಎಷ್ಟು ತಿಂಗಳಿರ್ತವೆ? 12 ತಿಂಗಳಿರ್ತವೆ. ಸೊ 12 ಸ್ಕ್ವೇರ್ ಎಷ್ಟು? 144. 12 ಸ್ಕ್ವೇರು 144, 144 ಆಯಿತಾ? 12 ಸ್ಕ್ವೇರು 144 ಆಯಿತು. ಇದು ಯಾವುದರಿಂದ ಎಂಡ್ ಆಯಿತು ನಮಗೆ? 4ಇಂದ. 4 ಆದಮೇಲೆ ನೆಕ್ಸ್ಟ್ ಸ್ಕ್ವೇರ್ ಅದು 5. 5 ಸ್ಕ್ವೇರ್ ಅದು 25. ಬಟ್ ಅದಕ್ಕೆ ಒಂದು 0 ಆ್ಯಡ್ ಮಾಡ್ಕೊತೀವಿ, 025. ಅದಾದಮೇಲೆ ಮತ್ತೆ ನಮಗೆ 5 ಆದಮೇಲೆ 6 ಸ್ಕ್ವೇರ್ ಎಷ್ಟು? 36. ಅದಕ್ಕೆ ಮತ್ತೆ 036 ಆ್ಯಡ್ ಮಾಡ್ಕೊತೀವಿ. ಅದಾದಮೇಲೆ ಲಾಸ್ಟಿಗೆ 12 + 2. 12 ಆದಮೇಲೆ ಎಷ್ಟು ಸ್ಕ್ವೇರ್ ಬಂತು? 1, 2. ಸೊ 12 ಸ್ಕ್ವೇರ್ + 2, 144 + 2, 146. ನೆನಪಾಯ್ತಲ್ವಾ? ಇನ್ನೊಂದು ಸಲ 12 ಸ್ಕ್ವೇರ್ ಎಷ್ಟು? 144. 144 4ಇಂದ ಎಂಡ್ ಆಯಿತು. ಮತ್ತೆ ನೆಕ್ಸ್ಟ್ ಸ್ಕ್ವೇರ್ 5 ಸ್ಕ್ವೇರ್ ಎಷ್ಟು? 25. ಅರೆ 0 ಆ್ಯಡ್ ಮಾಡ್ಕೊತೀವಿ, 025. ನೆಕ್ಸ್ಟು
ಸಿಕ್ಸ್ ಸ್ಕ್ವೇರ್ ಎಷ್ಟು 36, ಅದನ್ನ 036 ಅಂತ ಬರ್ಕೊತೀವಿ. 12 ಸ್ಕ್ವೇರ್ ಪ್ಲಸ್ 2 ನಮಗೆ 146 ಆಗುತ್ತೆ. ಇವಾಗ ನೀವೇ ಒಂದ್ಸಲ ಹೇಳಿ, ನೋಡ್ಕೊಂಬಿಡಿ, ಹಂಗೆ ಹೇಳಿ. ಜನವರಿ ಎಷ್ಟಾಗುತ್ತೆ 1, ಫೆಬ್ರವರಿ 4, ಮಾರ್ಚ್ 4, ಏಪ್ರಿಲ್ 0, ಮೇ 2, ಜೂನ್ 5, ಜುಲೈ 0, ಆಗಸ್ಟ್ 3, ಸೆಪ್ಟೆಂಬರ್ 6, ಅಕ್ಟೋಬರ್ 1, ನವಂಬರ್ 4, ಡಿಸೆಂಬರ್ 6. ಆಯ್ತಲ್ವಾ, ಮುಗೀತಲ್ವಾ? ಇಷ್ಟು ಸೆಂಚುರಿ, ಇಷ್ಟು ಮಂತ್ ಕೋಡ್ಸು. ಅದೇ ನಮಗೆ ಸೆಂಚುರಿ ಕೋಡ್ಸು ಏನು ಬರುತ್ತೆ ಅಂತಂದರೆ, ಇವಾಗ ನಮಗೆ ಸೆಂಚುರಿಯಿಂದ ಸೆಂಚುರಿ ಅಂತಂದರೆ ನಮಗೆ ಲೀಪ್ ಇಯರ್ಸು ಸೆಂಚುರಿಲಿ ಎವ್ರಿ 400 ಇಯರ್ಸ್ಗೆ ನಮಗೆ ಲೀಪ್ ಇಯರ್ ಬರುತ್ತೆ. ಅಂದರೆ 400ಇಂದ ಡಿವೈಡ್ ಆಗೋದು ಮಾತ್ರ ಲೀಪ್ ಇಯರ್ ಆಗುತ್ತೆ. ಅಂದರೆ 1000 ಲೀಪ್ ಇಯರ್ ಆದರೆ 1600 ಲೀಪ್ ಇಯರ್ ಆದರೆ 1700, 1800, 1900 ಲೀಪ್ ಇಯರ್ ಆಗಲ್ಲ, ಮತ್ತು 2000 ಮಾತ್ರ ಲೀಪ್ ಇಯರ್ ಆಗುತ್ತೆ. ಅದೇ ಥರ ನಮಗೆ 1600 ಸೆಂಚುರಿ ಅಂದರೆ 16th ಸೆಂಚುರಿ ನಮಗೆ 17th ಸೆಂಚುರಿ ನಮಗೆ ಏನಾಗುತ್ತೆ, ಕನ್ಫ್ಯೂಸ್ ಆಗ್ಬಿಡಿ, ನಾನೇ ಕನ್ಫ್ಯೂಸ್ ಆಗ್ಬಿಟ್ಟೆ. ಈಗ 1600ಇಂದ 1699 ಇಲ್ಲಿಂದ ಇಲ್ಲಿವರೆಗೂ ಒಂದು ಸೆಂಚುರಿ 1700 ಬರ್ಕೊಂಬೇಡಿ. ಇಲ್ಲಿ 1700 ಬರ್ಕೊಳ್ಳಿ, ಇಲ್ಲಿ 1800 ಬರ್ಕೊಳ್ಳಿ, ಇಲ್ಲಿ 1900 ಬರ್ಕೊಳ್ಳಿ. ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ, ಅಂದರೆ 2000, 2100, 2200 ಹಂಗೆ ಹೋಗ್ತಾ ಇರುತ್ತೆ. ಸೊ 1700ಇಂದ 1099, 1799, 1899, 1999 ಇದು ನಮಗೆ 1600 ಅಂದರೆ ಲೀಪ್ ಇಯರಲ್ಲಿ ನಮಗೆ ಸೆಂಚುರಿ ಕೋಡ್ ಬಂದು 6 ಆಗುತ್ತೆ. ಲೀಪ್ ಇಯರ್ ಆದಮೇಲೆ ಅದ್ರ ನೆಕ್ಸ್ಟ್ ಲೀಪ್ ಇಯರ್ ಸೆಂಚುರಿ ಆದಮೇಲೆ ಅದ್ರ ನೆಕ್ಸ್ಟ್ ಸೆಂಚುರಿ ಬಂದು ನಮಗೆ ಕೋಡ್ 4 ಆಗುತ್ತೆ, ಅದ್ರ ನೆಕ್ಸ್ಟ್ 2 ಆಗುತ್ತೆ, ಅದ್ರ ನೆಕ್ಸ್ಟ್ 0 ಆಗುತ್ತೆ. ಮತ್ತೆ 2000ಇಂದ 2100 ನಮಗೆ 6 ಆಗುತ್ತೆ. ಇದು 2099, 2100ಇಂದ 2199ವರೆಗೂ ಮತ್ತೆ ನಮಗೆ 4 ಆಗುತ್ತೆ. ಈ ಥರ ಹೆಂಗೆ ರಿಪೀಟ್ ಆಗ್ತಾ ಹೋಗುತ್ತೆ. 6420, 6420, 6420 ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಮಗೆ 1342 ಅಂತ ಕೊಟ್ಟರೆ 1200 ಅನ್ನೋದು ನಮಗೆ ಲೀಪ್ ಇಯರ್. ಸೊ 1200ಇಂದ 1299ವರೆಗೂ ನಮಗೆ 6 ಆಗುತ್ತೆ. 1342 ಅಂತ ಅಂದರೆ ಅದು ನಮಗೆ 1300ಇಂದ 1400 ಒಳಗಡೆ ಬರುತ್ತೆ. ಅಂದರೆ ಲೀಪ್ ಇಯರ್ ಆದಮೇಲೆ ಪ್ಲಸ್ 1 ಇಯರ್, 1 + 1 ಸೆಂಚುರಿ ಅಂತ ಅಂದರೆ ನಮ್ಗೆ ಆನ್ಸರು 4 ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಮಗೆ ಒಂದು ಡೇ ಕೊಟ್ಟರೆ ಅದನ್ನು ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ, ಇವಾಗ ನಮಗೆ ಯಾವುದು 15th ಆಗಸ್ಟ್ 1947 ಫ್ರೈಡೆ ಅಂತ ಅಂದ್ವಿ. ಅದನ್ನ ಒಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡೋಣ. ನಾವು ಏನಂತ ಅಂದ್ವಿ, ಫಸ್ಟು ಡೇಟ್ ಇರಬೇಕು. ಡೇಟ್ ಎಷ್ಟು ಕೊಟ್ಟಿರ್ತಾರೆ, 15th ಆಗಸ್ಟ್ 1947 ಅಂತ ಅಂದರೆ ಡೇಟು ನಮಗೆ 15th ಆಗಿರುತ್ತೆ, 15 ಆಗಿರುತ್ತೆ, ಪ್ಲಸ್ ಮಂತ್ ಕೋಡ್ ಅಂತ ಅಂದರೆ ಆಗಸ್ಟ್ ಏನು 3 ಪ್ಲಸ್ ಸೆಂಚುರಿ ಕೋಡ್ ಅಂತ ಅಂದರೆ 1947 ಅಂದರೆ ಯಾವಾಗ ಬರುತ್ತೆ, 1900ಇಂದ 1999 ಬರುತ್ತೆ. 1900ಇಂದ 199 ಏನು ಸೆಂಚುರಿ ಕೋಡು 0. ನೆಕ್ಸ್ಟ್ ಸೆಂಚುರಿ ಕೋಡ್ ಆಯಿತು. ಇಯರ್ ಅಂತಂದರೆ 1947 ಅಂತಂದರೆ 47. ನೆಕ್ಸ್ಟ್ ಲೀಪ್ ಇಯರ್ ಹೆಂಗೆ ಮಾಡೋದು ಅಂತಂದರೆ 1947 ಕೊಟ್ಟಿದ್ದಾರೆ. ಆ ಇಯರಲ್ಲಿ 1947ವರೆಗೂ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ ಅಂತಂದರೆ ಡಿವೈಡ್ ಬೈ 4 ಮಾಡಿದ್ರೆ ನಮಗೆ 4 1 4 ನಮಗೆ ಮತ್ತೆ ಇವಾಗ 4 1 4 7 ಉಳಿದಿರುತ್ತೆ, ಮತ್ತೆ 4 1 4 3 ಉಳಿಯುತ್ತೆ. ಆದರೆ ಈ 3ನ ಬರ್ಕೊಂಬಿಡಿ, ನಮಗೆ ಬೇಕಾಗಿರೋದು ರಿಮೈಂಡರ್ ಅಲ್ಲ, ನಮಗೆ 1947ಅಲ್ಲಿ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ ಅಂತ 11 ಲೀಪ್ ಇಯರ್ಸ್ ಬರುತ್ತೆ. ಅಂದರೆ ಏನಿಲ್ಲ, ಇವಾಗ 1900 ಈಸ್ ನಾಟ್ ಎ ಲೀಪ್ ಇಯರ್ ಅಂತ ನಿಮಗೆ ಗೊತ್ತು. 1904ಇಂದ ಲೀಪ್ ಇಯರ್ ಸ್ಟಾರ್ಟ್ ಆಗುತ್ತೆ. ಸೊ 1904 ಲೀಪ್ ಇಯರಿಂದ 1947ವರೆಗೂ ಎಷ್ಟು ಲೀಪ್ ಇಯರ್ಸ್ ಬರುತ್ತೆ, ಎವ್ರಿ ಡಿವೈಡ್ ಬೈ 4 ಅಂತಾರೆ. 4 10 40 ಪ್ಲಸ್ 4. ಸೊ 1944 ಲಾಸ್ಟ್ ಲೀಪ್ ಇಯರ್ ಆಗುತ್ತೆ. ನೆಕ್ಸ್ಟ್ ಲೀಪ್ ಇಯರ್ 1948ಅಲ್ಲಿ ಬರುತ್ತೆ. ಸೊ ಇಲ್ಲಿವರೆಗೆ ಎಷ್ಟು ಲೀಪ್ ಇಯರ್ಸ್ ಬಂತು ಅಂತಂದರೆ 11 ಲೀಪ್ ಇಯರ್ಸ್. ಅರ್ಥ ಆಯ್ತಲ್ವಾ? ಸೊ ಇದು ಸೇಮ್ ಮತ್ತೆ ಮುಂಚೆ ಹೆಂಗೆ ಮಾಡೋದು ಅದೇ ಥರ 7/7 ಮಾಡಿದ್ರೆ ಇದು 7 2 14 ಮಿಕ್ ಹೋಗುತ್ತೆ, ಇನ್ನು 1 ಮಿಕ್ ಇರುತ್ತೆ. ಇದು ಪ್ಲಸ್ 3 ಹೆಂಗೆ ಬರ್ಕೊಳ್ಳೋಣ, ಪ್ಲಸ್ 0 ಬರ್ಕೊಳ್ಳೋದೇನು ಬೇಕಾಗಿಲ್ಲ. 47 ಅಂತಂದರೆ 6 7 42 ಹೋಗಿರುತ್ತೆ. ಸೊ ನಮಗೆ ಪ್ಲಸ್ 5 ಮಿಕ್ಕುತ್ತೆ. ಇಲ್ಲಿ ನಮಗೆ 7 7 ಪ್ಲಸ್ 4 ಮಿಕ್ಕುತ್ತೆ. ಇಲ್ಲಿ ಮತ್ತೆ ಈ 4 3 ತೆಗೆದ್ರೆ 7 ಆಗುತ್ತೆ. 6 ಅಂತ ಅಂದರೆ 6 ಕೋಡ್ ನಮಗೆ ಲಾಸ್ಟ್ ಉಳಿದಿದ್ದು ಯಾವುದು 6 ಅಂತ ಅಂದರೆ ಏನು ಫ್ರೈಡೆ. ಸೊ ನಮಗೆ 15th ಆಗಸ್ಟ್ 1947 ಏನಾಗುತ್ತೆ, ಫ್ರೈಡೆ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇನ್ನೊಂದೆರಡು ಕ್ವಶನ್ಸ್ ಮಾಡೋಣ, ನಿಮಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಾವು ಮುಂಚೆ ನೋಡ್ಕೊಂಡಿದ್ದು ಅಂದರೆ ಸ್ಟಾರ್ಟಿಂಗಲ್ಲಿ ಬರ್ದ್ನಲ್ಲ ಆಗಸ್ಟ್ ಮತ್ತು ಜನವರಿ ಅಂತ, ಅದನ್ನೇ ಮಾಡ್ಕೊಂಬೋಣ. ಸೊ ನಮಗೆ 26 ಜನವರಿ 1950 ಕಾಣಿಸ್ತಿದೆ ಅಲ್ವಾ? ಸೊ 26 1950 ಯಾವುದು ಅಂತ ನೋಡ್ಕೊಳ್ಳೋಣ. ಸೊ ನಮಗೆ ಫಸ್ಟ್ ಏನು ಬರಬೇಕು, ನಮಗೆ ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರ್ಸು ಪ್ಲಸ್ ಲೀಪ್ ಇಯರು. ಸೊ ಟೋಟಲ್ 5. ಡೇಟು 26, ಮಂತ್ ಕೋಡ್ ಅಂತಂದರೆ ಜನವರಿಗೆ ಮಂತ್ ಕೋಡ್ ಏನು 1,
ಪ್ಲಸ್ ಸೆಂಚುರಿ ಕೋಡು ಅಂದರೆ 1950 1900 ನಾಟ್ 199ವರೆಗೂ 19 ಅಂತ ಅಂದರೆ 16 ಆಯಿತು. 16 ಆದಮೇಲೆ +1 17 ಅದಾದ್ಮೇಲೆ 18 ಅದಾದ್ಮೇಲೆ 19. ಸೊ ಲಾಸ್ಟ್ಗೆ ನಮಗೆ ಯಾವ್ದು ಬರುತ್ತೆ ಅಂತಂದರೆ ನಮಗೆ ಸೆಂಚುರಿ ಕೋಡ್ 0 ಬರುತ್ತೆ. ಪ್ಲಸ್ ಇಯರು ನಮಗೆ 50 ಇಯರ್ಸು. ಸೊ 50 ಪ್ಲಸ್ ಲೀಪ್ ಇಯರ್ ಎಷ್ಟು ಬರುತ್ತೆ ಅಂದರೆ 4ಇಂದ ಡಿವೈಡ್ ಮಾಡಿದ್ರೆ 4 10s 40, 4 12s 48, 50 ಆದಮೇಲೆ ಸೊ 52ಗೆ ಮತ್ತೆ ಲೀಪ್ ಇಯರ್ ಬರುತ್ತೆ. ಸೊ ನಮಗೆ ಇಲ್ಲಿ 12 ಲೀಪ್ ಇಯರ್ಸ್ ಬಂದಿರುತ್ತೆ. ಈಗ ಇದನ್ನು ಮತ್ತೆ 7ಇಂದ ಡಿವೈಡ್ ಮಾಡ್ಕೊಂಬಿಟ್ರೆ 7 3s 21, ಇಲ್ಲಿ 5 ಇರುತ್ತೆ, ಪ್ಲಸ್ 1 ಹಂಗೆ ಬರ್ಕೋಣ. ಈ 0 ಬರ್ಕೊಳ್ಳೋದೇನು ಬೇಡ, 7 7 49 ಪ್ಲಸ್ 1 ಬರ್ಕೋಣ, 7 1 7 ಪ್ಲಸ್ 5 ಬರ್ಕೋಣ. 5 1 1 ಓವರ್ ಅಂದರೆ 7 ಆಗಿಬಿಡುತ್ತೆ. 5 ಉಳಿದಿರುತ್ತೆ. 5 ಅಂತ ಅಂದರೆ ನಮಗೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ. 5 ಅಂತ ಅಂದರೆ ನಮಗೆ ಥರ್ಸ್ಡೇ. ಇದೇ ಅಲ್ಲಿ ಕೂಡ ನಾವು ಬರೆದಿದ್ದು ಮುಂಚೆ. ನೆಕ್ಸ್ಟು 2nd ಅಕ್ಟೋಬರ್ 1869 ಮಾಡೋಣ. 1869 ಮಾಡೋಣ. ಸೊ ನಮಗೆ ಮತ್ತೆ ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಡೇಟ್ ಎಷ್ಟು 2, ಮಂತ್ ಕೋಡ್ ಎಷ್ಟು ಅಕ್ಟೋಬರ್ ಅಂತ ಅಂದರೆ ನಮಗೆ 1 ಬರುತ್ತೆ. ಪ್ಲಸ್ ಸೆಂಚುರಿ ಕೋಡ್ ಅಂತ ಅಂದರೆ 1800 1600 ಆದಮೇಲೆ ಪ್ಲಸ್ 1 2 ಅಂತಂದರೆ 6 4 2 ಸೆಂಚುರಿ ಕೋಡು 2 ಆಗಿರುತ್ತೆ. ಪ್ಲಸ್ ಇಯರ್ ಎಷ್ಟು 69 ಇಯರ್ಸು. 4ಇಂದ ಎಷ್ಟು ಡಿವೈಡ್ ಆಗುತ್ತೆ, 4 10s 4 15 15 4s 60, 15 16 17 ಲೀಪ್ ಇಯರ್ಸ್ ಬರುತ್ತೆ. ಸೊ ನಮ್ಗೆ ಇವಾಗ ಮತ್ತೆ 7ಇಂದ ಇದು ಮಾಡಿಕೊಂಡ್ರೆ ಇದು ಡಿವೈಡ್ ಆಗಲ್ಲ. 2 ಹಂಗೆ ಬರ್ಕೊಳ್ಳೋಣ, ಪ್ಲಸ್ 1 ಹಂಗೆ ಬರ್ಕೊಳ್ಳೋಣ, ಪ್ಲಸ್ 2 ಹಂಗೆ ಬರ್ಕೊಳ್ಳೋಣ. 7 8s 56, 7 9s 63, 7 9s 63 ಅಂತಂದರೆ ಇನ್ನೂ ನಮಗೆ 6 ಮಿಕ್ಕುತ್ತೆ. ಅದು 6 ಹಂಗೆ ಬರ್ಕೊಳ್ಳೋಣ. 7 2s 14, ಇಲ್ಲಿ ಮತ್ತೆ 3 ಮಿಕ್ಕುತ್ತೆ, 3 ಬರ್ಕೊಳ್ಳೋಣ. ಇಲ್ಲಿ 6 ಮತ್ತು 1 ಹೋಗುತ್ತೆ. 3 4 5 6 7 3 4 5 6 7. ಸೊ 0 ಬರುತ್ತೆ. 0 ಬಂದರೆ ನಮ್ಮ ಆನ್ಸರ್ ಯಾವ್ದು ಅಂತ ಹೇಳಿದ್ದೀವಿ, 0 ಅಂತ ಬಂದರೆ ನಮ್ಮ ಆನ್ಸರ್ ಸಾಟರ್ಡೆ ಆಗಿರುತ್ತೆ. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬೋ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಮುಗೀತಲ್ವಾ? ಈಗ ಇದೇ ಕ್ವಶನ್ಸಲ್ಲಿ ಇನ್ನೊಂದಷ್ಟು ಎಕ್ಸಾಮ್ಷನ್ಸ್ ಇರುತ್ತೆ, ಅದು ಕೂಡ ನೋಡ್ಕೊಬೋದು. ಸೊ ಇವಾಗ ಎಕ್ಸಾಮ್ಷನ್ಸ್ ಹೆಂಗಿರುತ್ತೆ ಅಂತ ಅಂದರೆ ಇಲ್ಲಿ 2 ಎಕ್ಸಾಂಪಲ್ ಬರ್ಬಿಡ್ತೀನಿ. ನಮಗೆ 21st ಏಪ್ರಿಲ್ 2024 ಕೊಟ್ಟರು ಅಂತ ಅಂದ್ಕೊಳ್ಳಿ ಕ್ವಶನ್, ಓಕೆನಾ? ಸೊ 21st ಏಪ್ರಿಲು ಇದನ್ನು ಮತ್ತೆ ನಾವು ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರ್ ಅಂತ ಬರ್ಕೊತೀವಿ. ಡೇಟ್ ಎಷ್ಟು 21 ಪ್ಲಸ್ ಮಂತ್ ಕೋಡ್ ಅಂತ ಅಂದರೆ ಜನವರಿ ಮಾರ್ಚ್ ಏಪ್ರಿಲ್ ಅಂತ ಅಂದರೆ 0 ಪ್ಲಸ್ ಸೆಂಚುರಿ ಕೋಡು 2024 ಅಂತ ಅಂದರೆ 2000 ಅಂದರೆ ಫಸ್ಟ್ ಇಯರ್ ಬರುತ್ತೆ. ಸೊ ಇದು ನಮಗೆ 6 ಆಗುತ್ತೆ. ಪ್ಲಸ್ ಇಯರ್ ಅಂತ ಅಂದರೆ 24 ಇಯರ್ಸು. ಸೊ ಲೀಪ್ ಇಯರ್ಸ್ ಅಂದರೆ 4/4 ಮಾಡಿದ್ರೆ 6 ಬರುತ್ತೆ, 6 ಬರ್ಕೊತೀವಿ. ಸೊ ಇದು ಮತ್ತೆ ನಾವು 7ಇಂದ ಡಿವೈಡ್ ಮಾಡಿಕೊಂಡ್ರೆ ಇದು 0 ಆಗುತ್ತೆ, ಇದು ಮತ್ತೆ 0 ಆಗುತ್ತೆ, ಇದು ನಮಗೆ 6 ಹಂಗೆ ಬರ್ಕೊತೀವಿ. ಇದು 3 ಉಳಿಯುತ್ತೆ, ಇಲ್ಲಿ 6 ಪ್ಲಸ್ 3 15 ಆಗುತ್ತೆ. ಸೊ ಮತ್ತೆ /7 ಮಾಡಿದ್ರೆ ನಮಗೆ 1 ಮಿಕ್ಕುತ್ತೆ. 1 ಅಂತ ಅಂದರೆ ನಮಗೆ ಇದು ಸಂಡೇ ಬರುತ್ತೆ. ನಮಗೆ ಇದರಲ್ಲಿ ಯಾವುದೇ ಡೌಟ್ ಇಲ್ಲ, ನಮ್ಮ ಆನ್ಸರ್ ಕರೆಕ್ಟಾಗಿ ಸಂಡೇನೇ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಅದೇ ನಮಗೆ ಕ್ವಶನ್ನು 21st ಫೆಬ್ರವರಿ 2024 ಕೊಟ್ಟರೆ ಏನು ಮಾಡ್ತೀರಾ? ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಡೇಟ್ ಎಷ್ಟು 21st ಪ್ಲಸ್ ಮಂತ್ ಕೋಡ್ ಎಷ್ಟು ಜನವರಿ ಫೆಬ್ರವರಿ ಅಂತ ಅಂದರೆ 144 ಅಂತ ಅಂದರೆ 4 ಪ್ಲಸ್ ಸೆಂಚುರಿ ಕೋಡ್ 2000 ಅಂತಂದರೆ ಮತ್ತೆ 6 ಪ್ಲಸ್ ಇಯರ್ ಅಂತಂದರೆ 24 ಪ್ಲಸ್ ಲೀಪ್ ಇಯರ್ ಅಂತ ಅಂದರೆ 24/4 ಅಂತಂದರೆ 6 ಬರ್ಕೊತೀರಾ? ಅಲ್ಲ, ಇಲ್ಲಿ 5 ಬರ್ಕೊಬೇಕು. ಯಾಕೆ 5 ಬರ್ಕೊಬೇಕು ಅಂತ ಅಂದರೆ ನಾವು ಇಲ್ಲಿ 24 ಅಂದರೆ 4 6 24 ಬರುತ್ತೆ, 0 ಬರುತ್ತೆ. ಆದರೂ ನಾವು 5 ಅಂತಕ್ಕೆ ಬರ್ಕೊತೀವಿ ಅಂತಂದರೆ ಈ 21st ಅನ್ನೋದು ನಮಗೆ ಈ 2024 ಲೀಪ್ ಇಯರ್ ಆಗಿದ್ರೂ ಕೂಡ ನಮಗೆ ಡೇಟ್ ಯಾವುದಿದೆ 21st ಫೆಬ್ರವರಿ ಕೊಟ್ಟಿರೋದು. ಅಂದರೆ ನಮಗೆ ಆ ಇಯರಲ್ಲಿ ಬರುವಂತಹ ಲೀಪು ಅಂದರೆ ಲೀಪ್ ಡೇಟ್ ಯಾವುದು ಬರುತ್ತೆ 29th ಬರುತ್ತೆ. ಸೊ ನಮಗೆ 29th ನಮಗೆ ಜನವರಿ 1 ಫೆಬ್ರವರಿ 29th ನಮಗೆ ಅದು ಲೀಪ್ ಇಯರ್ ಆಗಿದ್ರೂ ಕೂಡ ನಾವು ಅದನ್ನು -1 ಅಂತ ತಗೊಂಡು 5 ಅಂತ ಬರ್ಕೊತೀವಿ. ಯಾಕಂದರೆ 21st ಕೇಳಿರೋದು ನಮಗೆ 29th ಮೇಲೆ ಕೇಳಿದರೆ ನಾವು ಇದನ್ನು ಕನ್ಸಿಡರ್ ಮಾಡಬೇಕು. ನಮಗೆ 21st ಒಳಗಡೆನೇ ಕೇಳಿರೋದ್ರಿಂದ ಇದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಇದಕ್ಕೆ ನಾವು 6 ಇಯರ್ಸ್ ಅಂತ ಹಾಕೊಬಾರ್ದು, 5 ಇಯರ್ಸ್ ಅಂತಲೇ ಹಾಕೊಬೇಕು. ಈಗ ಸೊ ನಮಗೆ ಆನ್ಸರ್ ಮಾಡಿದ್ರೆ ಇದು ಎಷ್ಟು ಬರುತ್ತೆ? ಇದು 7 ಅಂತ ಡಿವೈಡ್ ಆಗುತ್ತೆ. ಇದು 0 ಪ್ಲಸ್ 4 ಪ್ಲಸ್ 6, ಇದು ಮತ್ತೆ 3, ಇದು 5, ಇದು 4 ಕ್ಯಾನ್ಸಲು, 11 ಉಳಿಯುತ್ತೆ. 7 ಮತ್ತೆ ಡಿವೈಡ್ ಮಾಡಿದ್ರೆ 4 ಉಳಿಯುತ್ತೆ. ನಮಗೆ ಟೋಟಲ್ 4 ಬರುತ್ತೆ. ಸೊ ನಮ್ಮ ಆನ್ಸರ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಆಗುತ್ತೆ. ಅದೇ ನಿಮಗೆ ಇದು ನೀವು 6 ಅಂತ ತಗೊಂಡ್ರೆ ಪ್ಲಸ್ 1 ಎಕ್ಸ್ಟ್ರಾ ಆಗುತ್ತೆ, ಅಂದರೆ ಇದು 5 ಉಳಿಯುತ್ತೆ. ಆವಾಗ ನಮಗೆ ಥರ್ಸ್ಡೇ ಆಗುತ್ತೆ. ಆದರೆ ನೀವು ಗೂಗಲ್ಗೆ ಹೋಗಿ ನೋಡಿ,
21 ಫೆಬ್ರವರಿ 2024 ಯಾವ್ದು ಇರುತ್ತೆ ಅಂತ ಅಂದರೆ ನಮಗೆ 2024 ವೆಡ್ನೆಸ್ಡೇ ಇರುತ್ತೆ, ಥರ್ಸ್ಡೇ ಇರುತ್ತೆ. ಓಕೆನಾ? ಬೇಕಾದ್ರೆ ನೋಡಿ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಯಾಕಂತ ಅಂದರೆ ನಾವು ಜನವರಿ ನಮಗೆ ಕ್ವಶನ್ಸಲ್ಲಿ ಅವ್ರು ಏನೇ ಕೊಟ್ಟರು ನಮಗೆ ಜನವರಿ ಫಸ್ಟಿಂದ ಫೆಬ್ರವರಿ 29ವರೆಗೂ ಅದು ಇನ್ ಕೇಸ್ ಆ ಇಯರ್ ಲೀಪ್ ಇಯರ್ ಆಗಿದ್ರೆ, ನಾವು ಅದನ್ನು -1 ಅಂತ ತಗೊಬೇಕು. ಅಂದರೆ ಆ ಇಯರು ನಾವು ಕನ್ಸಿಡರ್ ಮಾಡ್ಕೊಬಾರ್ದು. ನಿಮಗೆ ಮಾರ್ಚಿಂದ ಡಿಸೆಂಬರ್ 31ವರೆಗೂ ಯಾವುದೇ ಇಯರ್ ಕೊಟ್ಟರು ಏನೇ ಕೊಟ್ಟರು ಅದನ್ನು ನೀವು ಹೆಂಗಾರು ತಗೊಳ್ಳಿ. ಆದರೆ ಜನವರಿ 1ಇಂದ ಫೆಬ್ರವರಿ 29ವರೆಗೂ ಮಾತ್ರ ಡೇಟ್ನ ಹುಷಾರಾಗಿ ನೋಡಿ. ಅರ್ಥ ಆಯ್ತಲ್ವಾ? ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ನೀವೇ ಮಾಡೋಕ್ಕೆ ಟ್ರೈ ಮಾಡಿ, ಅರ್ಥ ಆಗುತ್ತೆ. ಸೊ ಇನ್ನೊಂದು 2 ಸಮ್ ಬೇಕನ್ನ ಮಾಡೋಣ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ 29th ಫೆಬ್ರವರಿ ನಮಗೆ 1960 ಕೊಟ್ಟರು ಅಂತ ಅಂದ್ಕೊಳ್ಳಿ. ಏನು ಮಾಡ್ಕೊಬೇಕು? ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು ತೊಗೊಬೇಕು. ಸೊ ಡೇಟ್ ಎಷ್ಟು? 29 ಪ್ಲಸ್ ಮಂತ್ ಕೋಡ್ ಎಷ್ಟು? ಜನವರಿ ಫೆಬ್ರವರಿ ಅಂತ ಅಂದರೆ 4, ಸೆಂಚುರಿ ಕೋಡು 19 ಅಂತ ಅಂದರೆ 16, 17, 18, 19 ಅಂತ ಅಂದರೆ 0. ಸೊ ಇಯರ್ ಕೋಡು ಇಯರ್ ಅಂತ ಅಂದರೆ 60 ಪ್ಲಸ್ ಲೀಪ್ ಇಯರ್ ಅಂತ ಅಂದರೆ 60/4 ಅಂತ ಅಂದರೆ 15 ಬರುತ್ತೆ. ಆದರೆ 15 ನಮಗೆ ಇನ್ನೂ 25 ಇರುತ್ತೆ, 29 ಇದೆ. ಸೊ ನಮಗೆ ಈ ಲೀಪ್ ಇಯರ್ ಅನ್ನೋದು ಅಲ್ಲಿಗೆ ಎಫೆಕ್ಟ್ ಬಿದ್ದಿಲ್ಲ. ನಮಗೆ 1 ಮಾರ್ಚಿಂದ ಮಾತ್ರ ಈ ಲೀಪ್ ಇಯರ್ ಅನ್ನೋದು ಎಫೆಕ್ಟ್ ಬೀಳುತ್ತೆ. ಸೊ 29th ಫೆಬ್ ಇನ್ನೂ ಲೀಪ್ ಇಯರ್ ನಮಗೆ ಎಫೆಕ್ಟ್ ಬಿದ್ದಿಲ್ಲ. ಸೊ -1 ಮಾಡ್ಕೊಂಡು ಇಲ್ಲಿ 14 ಬರ್ಕೊತೀವಿ. ಸೊ 7th 4/28 ಇಲ್ಲಿ 1 ಮಿಕ್ಕುತ್ತೆ, 4 ಹಂಗೆ ಬರ್ಕೊತೀವಿ, 0 ಬೇಕಾಗಿಲ್ಲ. 7 8 56 ಇಲ್ಲಿ ಪ್ಲಸ್ 4 ಬರ್ಕೊತೀವಿ, ಪ್ಲಸ್ ಇದು 0 ಆಗುತ್ತೆ. ಸೊ ಇದು ಮತ್ತೆ 4 4 8 ಪ್ಲಸ್ 9 ಡಿವೈಡ್ ಬೈ 7 ಮಾಡಿದ್ರೆ 2 ಮಿಕ್ಕುತ್ತೆ. 2 ಅಂತ ಅಂದರೆ ಸಂಡೇ, ಮಂಡೇ. ನಮ್ಮ ಆನ್ಸರ್ ಮಂಡೇ ಆಗಿರುತ್ತೆ. ಅದೇ ನಮಗೆ ಈ ಕ್ವಶನ್ ನಾವು 1 ಮಾರ್ಚ್ 1960 ಕೇಳಿದರೆ ಮತ್ತೆ ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಡೇಟ್ ಎಷ್ಟು? 1 ಪ್ಲಸ್ ಮಂತ್ ಕೋಡ್ ಜನವರಿ ಫೆಬ್ರವರಿ ಮಾರ್ಚ್ 144 ಪ್ಲಸ್ ಸೆಂಚುರಿ ಕೋಡು 19600 16 17 18 19 ಅಂತ ಅಂದರೆ 0 ಪ್ಲಸ್ ಇಯರ್ 60 ಪ್ಲಸ್ ಲೀಪ್ ಇಯರು. ಇಲ್ಲಿ ನಾವು 15 ಬರ್ಕೊತೀವಿ. ಯಾಕಂತಂದರೆ ನಮಗೆ 60 ಅನ್ನೋದು ಕಂಪ್ಲೀಟಾಗಿ 15ಇಂದ ಡಿವೈಡ್ ಆಗುತ್ತೆ, ಪ್ಲಸ್ ಲೀಪ್ ಇಯರ್ ಎಫೆಕ್ಟ್ ಕೂಡ ಬಿದ್ದಾಗಿದೆ. ಫೆಬ್ರವರಿ 19th ಆದಮೇಲೆ ಲೀಪ್ ಇಯರ್ ಎಫೆಕ್ಟ್ ಬಿದ್ದಿರುತ್ತೆ. ಸೊ ಇದನ್ನು 16 ಅಂತ ತೊಗೊತೀವಿ, 1 ಹಂಗೆ ಬರ್ಕೊತೀವಿ, 4 ಹಂಗೆ ಬರ್ಕೊತೀವಿ, 0 ಬಿಟ್ಟಾಕಿ 56 ಅಂತಂದರೆ 4 ಬರ್ಕೊತೀವಿ. ಇಲ್ಲಿ ಮತ್ತೆ 7 to the 14 2 ಬರ್ಕೊತೀವಿ. ಮತ್ತು ಇಲ್ಲಿ 4 8 9 10 11 ಆಗುತ್ತೆ. ಡಿವೈಡ್ ಬೈ 7 ಮಾಡಿದ್ರೆ ನಮಗೆ 4 ಉಳಿಯುತ್ತೆ. 4 ಅಂತಂದರೆ ಜನವರಿ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ನಮ್ಮ ಆನ್ಸರ್ ಇಲ್ಲಿ ವೆಡ್ನೆಸ್ಡೇ ಆಗುತ್ತೆ. ಸಾರಿ, ಇದು 15 ನಾನು 16 ಅಂತ ಬರ್ಕೊಂಡು ಇಲ್ಲಿ 1 ಆಗುತ್ತೆ, ಇಲ್ಲಿ 3 ಆಗುತ್ತೆ, ಇದು 10, ಇದು ನಮಗೆ ಆನ್ಸರು ಟ್ಯೂಸ್ಡೇ ಆಗುತ್ತೆ. ಸೊ ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ಮಂಡೇ ಬಂತು, ಅದರ ಇಮಿಡಿಯೇಟ್ ನೆಕ್ಸ್ಟ್ ಡೇ ಟ್ಯೂಸ್ಡೇ. 1960 ಇದು ಲೀಪ್ ಇಯರಲ್ಲಿ ಎಫೆಕ್ಟ್ ಬಿದ್ದಿರಲ್ಲ, ಇದು ಲೀಪ್ ಇಯರ್ ಎಫೆಕ್ಟ್ ಬಿದ್ದಿರುತ್ತೆ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ಅದೇ ನಿಮಗೆ ಕ್ವಶನ್ಸು ಸೆಂಚುರೀಸಲ್ಲಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಿಮಗೆ 31 ಮೇ 2000 ಕೇಳಿದ್ರಿ ಅಂತ ಅಂದ್ಕೊಳ್ಳಿ. ಸೊ ಮತ್ತೆ ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರ್ ಆಗುತ್ತೆ. ಡೇಟು 31 ಪ್ಲಸ್ ಮಂತ್ ಕೋಡ್ ಅಂದರೆ ಜನವರಿ ಫೆಬ್ರವರಿ ಮಾರ್ಚು ಏಪ್ರಿಲ್ ಮೇ ಅಂತ ಅಂದರೆ 2 ಆಗುತ್ತೆ. ಪ್ಲಸ್ ಸೆಂಚುರಿ ಕೋಡ್ ಅಂತ 2000 ಅಂತ ಅಂದರೆ ಡಿವೈಡ್ ಬೈ 400 ಅಂದರೆ ಲೀಪ್ ಇಯರು, ಸೊ 6 ಆಗುತ್ತೆ. ಪ್ಲಸ್ ಇಯರ್ ಅಂತ ಅಂದರೆ ಇಯರ್ 0, ಯಾಕಂದರೆ ಅಂದರೆ ಇಲ್ಲೇನೇ ಇಲ್ಲ ಲಾಸ್ಟಲ್ಲಿ, ಡಿವೈಡ್ ಬೈ 4 ಅಂತ ಅಂದರೆ 0 ಪ್ಲಸ್ ಲೀಪ್ ಇಯರು. ಸೊ ಇದು ಲೀಪ್ ಇಯರ್ ಆಗಿರುತ್ತೆ. ಸೊ ಇದು ಲೀಪ್ ಇಯರಲ್ಲಿ ನಮಗೆ 0 ಅಂದರೆ ಲೀಪ್ ಇಯರ್ ಆಗಿರೋದ್ರಿಂದ ಇದು ಎಕ್ಸಾಕ್ಟಾಗಿ ಏನೂ ಇಲ್ಲ ನಮಗೆ. ಇಲ್ಲಿ 2000ಅಲ್ಲಿ 1996 ಅನ್ನೋದು ಲಾಸ್ಟ್ ಲೀಪ್ ಇಯರ್ ಆಗಿರುತ್ತೆ. ಅದಾದಮೇಲೆ ನಮಗೆ ಮತ್ತೆ 2000ಅಲ್ಲಿ ಲೀಪ್ ಇಯರ್ ಆಗುತ್ತೆ, ಯಾಕಂದರೆ ಡಿವೈಡ್ ಬೈ 400 ಆಗಿರುತ್ತೆ. ಬಟ್ 31 ಮೇ 2000 ಅನ್ನೋದು ನಮಗೆ ಲೀಪ್ ಇಯರ್. 31 ಮೇ 2000 ಅನ್ನೋದರಲ್ಲಿ ಲೀಪ್ ಇಯರ್ ಎಫೆಕ್ಟ್ ಬಿದ್ದೋಗಿರುತ್ತೆ, ಯಾಕಂದರೆ ಫೆಬ್ರವರಿ 29th ಆದಮೇಲೆ ನಮಗೆ 31 ಬರೋದು. ಸೊ ಇಲ್ಲಿ ಲೀಪ್ ಇಯರ್ ಆಗಿರುತ್ತೆ. ಸೊ ಇದನ್ನು ನಾವು 0 ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದರೆ ಈ ಸೆಂಚುರಿಯಲ್ಲಿ ಮತ್ತೆ ನಮಗೆ 2004 ನಮಗೆ ಫಸ್ಟ್ ಲೀಪ್ ಇಯರ್ ಬರುತ್ತೆ 2000 ಆದಮೇಲೆ. ಇದು ನಮಗೆ ಬೇಸು. ಸೊ ಇಲ್ಲಿ ಸೆಂಚುರಿ ಅಂತ ಅಂದರೆ ಇದು ಸೆಂಚುರಿ ಬೇಸ್ ಆಗಿರೋದ್ರಿಂದ ಇದು 0 ಅಂತ ತೊಗೊತೀವಿ. ಸೊ ಇವಾಗ ನಮ್ಮ ಆನ್ಸರ್ ಇದೆ ಏನು ಬರುತ್ತೆ? 7 4 28, ಇಲ್ಲಿ 3 ಮಿಕ್ಕುತ್ತೆ, ಪ್ಲಸ್ 2 ಹಂಗೆ ಬರ್ಕೊತೀವಿ, ಇಲ್ಲಿ 6 ಹಂಗೆ ಬರ್ಕೊತೀವಿ, 6 7 8 9 10 11ನಲ್ಲಿ ಮತ್ತೆ 7 ಡಿವೈಡ್ ಮಾಡಿದ್ರೆ 4 ಇಳುತ್ತೆ. 4 ಅಂತ ಅಂದರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ. ಆಬ್ವಿಯಸ್ಲಿ ನೋ ಡೌಟ್ ನಮ್ಮ ಆನ್ಸರ್ ವೆಡ್ನೆಸ್ಡೇ. ಅದೇ ನಮಗೆ ಸೇಮ್ ಕ್ವಶನು 1 ಜಾನ್ವರಿ 2000 ಕೊಟ್ಟರು ಅಂತ ಅಂದ್ಕೊಳ್ಳಿ. 1 ಜಾನ್ವರಿ 2000 ಕೊಟ್ಟರು ಅಂತ ಅಂದ್ಕೊಳ್ಳಿ. ಸೊ ಇವಾಗ ನಮ್ಮ ಆನ್ಸರ್ ಏನಾಗಿರುತ್ತೆ? ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಡೇಟ್ ಎಷ್ಟು? 1 ಪ್ಲಸ್ ಮಂತ್ ಕೋಡು 144 ಅಂದರೆ 1 ಪ್ಲಸ್ ಸೆಂಚುರಿ ಕೋಡು 0. ಸಾರಿ 2000 ಅಂದರೆ 6 ಪ್ಲಸ್ ಇಯರ್ ಕೋಡು ನಮಗೆ 0 ಆಗುತ್ತೆ. ಲೀಪ್ ಇಯರ್ ಏನಾಗುತ್ತೆ?
2000 ಇದೆ. 2000 ಲೀಪ್ ಇಯರ್ ಓಕೆ, ಬಟ್ ನಮಗೆ ಫೆಬ್ರವರಿ 29 ಅನ್ನೋದು ಇನ್ನೂ ಬಂದಿಲ್ಲ. ನಮಗೆ ಆ ಲೀಪ್ ಅನ್ನೋದು ಇನ್ನೂ ಆಗಿಲ್ಲ, ಲೀಪ್ ಡಿಸ್ಟರ್ಬ್ ಆಗಿಲ್ಲ ಲೀಪ್ ಇಯರ್ ಅನ್ನೋದು. ಸೊ ನಾವು ಇದನ್ನು -1 ಅಂತ ತೊಗೊಬೇಕು. ಯಾಕಂದರೆ ಲಾಜಿಕಲ್ ಆಗಿ ಯೋಚನೆ ಮಾಡಿ ನೀವು, ಇಲ್ಲಿ 31st ಮೇ ಅಂತಂದರೆ ಲೀಪ್ ಇಯರ್ ಅನ್ನೋದು ಆಲ್ರೆಡಿ ಆಗೋಗಿದೆ. ಇದನ್ನು 0 ಅಂತ ತೊಗೊಂಡಾಗ ಇಲ್ಲಿ ಲೀಪ್ ಇಯರ್ ಇನ್ನೂ ಎಫೆಕ್ಟ್ ಬಿದ್ದಿಲ್ಲ ಅಂತಂದರೆ ಇದನ್ನು ನಾವು -1 ಅಂತ ತೊಗೊಬೇಕಾಗುತ್ತೆ. ಸೊ ಇವಾಗ ನಾವು ಇದು -1 ಅಂತ ತೊಗೊಂಡ್ರೆ ನಮಗೆ ಇದು 1 + 1 6 7 8 8 - 1 7 ಬಿಕ್ಕುತ್ತೆ. 7/0 0 ಅಂತಂದರೆ ನಮಗೆ ಇದು ಆನ್ಸರು ಸ್ಯಾಟರ್ಡೆ ಬರುತ್ತೆ. ಬೇಕಾದ್ರೆ ನೋಡಿ, 1 January 2000 ನಮಗೆ ಸ್ಯಾಟರ್ಡೇನೇ ಇರುತ್ತೆ. ಓಕೆನಾ? ಸೊ ಈ ಥರ ಸೆಂಚುರೀಸ್ ಯಾವಾಗಾದ್ರು ಕೊಟ್ಟಾಗ ನಿಮಗೆ 0 ಯಾವಾಗ ತೊಗೊಬೇಕು ಮತ್ತು -1 ಯಾವಾಗ ತೊಗೊಬೇಕು ಅಂತ ಕ್ಲೀನಾಗಿ ಅರ್ಥ ಹೇಳಿದ್ದೀನಿ. ಯಾವಾಗಂತ ಲಾಜಿಕಲ್ ಆಗಿ ಯೋಚನೆ ಮಾಡಿ. ಸೊ 2000 ಸೆಂಚುರೀಸ್ ಯಾವುದೇ 1900 ಕೊಡಲಿ, ಮತ್ತು 1600 ಕೊಡಲಿ, 1700 ಕೊಡಲಿ, ಸೊ 1600 ಲೀಪ್ ಇಯರ್ ಆಗಿರುತ್ತೆ. ಸೊ ಲೀಪ್ ಇಯರ್ನ ನಾವು ಡೈರೆಕ್ಟಾಗಿ ಇಲ್ಲಿ 0 ಅಂತ ತೊಗೊತೀವಿ. ಅದೇ 1900 ಅಂತಂದರೆ ಅದು ಲೀಪ್ ಇಯರ್ ಆಗಿರಲ್ಲ. ಸೊ ಅವಾಗ ಕೂಡ ನಾವು 0 ಅಂತಲೇ ತೊಗೊಬೇಕಾಗುತ್ತೆ. ಸೊ 1900 ಕೊಟ್ಟಾಗ ಕೂಡ ನಾವು 0 ಅಂತ ತೊಗೊಬೇಕಾಗುತ್ತೆ. ಇವಾಗ 1900 ನಿಮಗೆ ಮಾಡಿದ್ರೆ ನಿಮಗೆ ಕ್ಲೀನಾಗಿ ಅರ್ಥ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಮಗೆ 21 January 1900 ಮಾಡೋಣ. ಓಕೆನಾ? ಈಗ 21 ಇದು ಡೇಟು ಪ್ಲಸ್ಸು ಮಂತ್ ಕೋಡು ಪ್ಲಸ್ಸು ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರ್ ಅಲ್ವಾ? ಸೊ ಲೀಪ್ ಇಯರ್ ಅಲ್ವಾ? ಈಗ ನಾವು ಡೇಟ್ ಎಷ್ಟು 21 ಪ್ಲಸ್ ಮಂತ್ ಎಷ್ಟು ಜನವರಿ ಅಂತ ಅಂದರೆ ಜಾನ್ ಅಂತ ಅಂದರೆ 1 ಪ್ಲಸ್ ಸೆಂಚುರಿ ಕೋಡ್ 1900 ಅಂದರೆ 16 17 18 19 ಅಂದರೆ 0 ಪ್ಲಸ್ ಇಯರ್ 0 ಪ್ಲಸ್ ಲೀಪ್ ಇಯರ್. ಇದು ಲೀಪ್ ಇಯರ್ ಅಲ್ಲ. ಸೊ ಲೀಪ್ ಇಯರ್ ಅಲ್ಲ, ಲೀಪ್ ಎಫೆಕ್ಟ್, ಇದು ಲೀಪ್ ಇಯರೇ ಅಲ್ಲ ಫಸ್ಟ್ ಆಫ್ ಆಲು. ಸೊ ಲೀಪ್ ಎಫೆಕ್ಟ್ ಬೀಳಕ್ಕೆ ಚಾನ್ಸೇ ಇಲ್ಲ. ಸೊ ಇದು ಕೂಡ 0 ಅಂತ ತೊಗೊತೀವಿ. ಈಗ ನಮಗೆ 21 ಅನ್ನೋದು 7 ಡಿವೈಡ್ ಆಗುತ್ತೆ, 1 ಬಿಕ್ಕುತ್ತೆ. 1 ನಮಗೆ ಮಂಡೇ ಆಗಿರುತ್ತೆ. ಬೇಕಂದರೆ ನೀವು ಇದನ್ನು 21 Jan 1900 ನೋಡ್ಕೊಳ್ಳಿ, ಮಂಡೇ ಬೀಳುತ್ತೆ. ಸೊ ನಾವು ಮತ್ತೆ 31 ಮೇ, ಅದೇ ನಮಗೆ ಮೇ 31 ಮೇ 1900 ಕೊಟ್ಟರೆ ಇವಾಗ ಏನು ಮಾಡ್ತೀರಾ ಅಂತಂದರೆ ನಮಗೆ ಇಲ್ಲಿ ನೋಡಿ ಕ್ಲೀನಾಗೆ ಮತ್ತೆ ಡೇಟು ಪ್ಲಸ್ಸು ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಈ 31 ಅನ್ನೋದು ಡೇಟು 31 ತೊಗೊತೀವಿ, 31 ತೊಗೊತೀವಿ ಪ್ಲಸ್ ಮಂತ್ ಕೋಡು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂತ ಅಂದರೆ 02 ನಮಗೆ ಪ್ಲಸ್ ಸೆಂಚುರಿ ಕೋಡೇನು 1900 ಅಂದರೆ 0, ಇಯರ್ ಅಂತ ಅಂದರೆ 0. ಸೊ ಲೀಪ್ ಇಯರಲ್ಲಿ ನಾವು -1 ತೊಗೊಳ್ಳಲ್ಲ, -1 ತೊಗೊಳ್ಳಲ್ಲ, 0 ತೊಗೊತೀವಿ. ಇಲ್ಲಿ ನಾವು ಏನಕ್ಕೆ -1 ತೊಗೊಂಡಿಲ್ಲ ಅಂತ ಅಂದರೆ ಇದು 21 Jan, ಇಲ್ಲಿ ಅಂತಕ್ಕೆ ಲೀಪ್ ಇಯರ್ -1 ತೊಗೊಂಡ್ವಿ ಅಂತಂದರೆ ಇದು ಲೀಪ್ ಇಯರು. ಬಟ್ ಆ ಲೀಪ್ ಇಯರ್ ಎಫೆಕ್ಟ್ ಇನ್ನೂ ಬಿದ್ದಿಲ್ಲ, ಅದಕ್ಕೋಸ್ಕರ -1 ತೊಗೊಂಡ್ವಿ. ಇದು ಲೀಪ್ ಇಯರ್ ಅಲ್ಲ, ನಾರ್ಮಲ್ ಇಯರು. ಸೊ ಅದನ್ನು 0 ಅಂತ ತೊಗೊಂಡ್ವಿ. ಇದು ಕೂಡ ಲೀಪ್ ಇಯರ್ ಅಲ್ಲ. ಸೊ ಅದಕ್ಕೆ ನಾವು ಅಲ್ಲಿ ಒಂದು ಲೀಪ್ ಇಯರ್ ಏನು ಕಂಪ್ಲೀಟು ಆಗಿಲ್ಲ, ಲೀಪ್ ಇಯರ್ ಎಫೆಕ್ಟು ಬಿದ್ದಿಲ್ಲ, ಏನೂ ಆಗಿಲ್ಲ. ಸೊ ಇದನ್ನು ನಾವು 0 ಅಂತ ತೊಗೊತೀವಿ. ಇವಾಗ 31 ಅಂದರೆ 28 3 + 2 ಅಂತ ಅಂದರೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ. ಬೇಕಂದರೆ ನೀವು ಎಲ್ಲರೂ ನೋಡಿ 31 ಮೇ 1900 ಥರ್ಸ್ಡೇ ಬಂದಿರುತ್ತೆ. ಸೊ ಅರ್ಥ ಆಗ್ತಿದೆಯಲ್ಲ? ಈ -1 ಯಾವಾಗ ತೊಗೊಬೇಕು ಅಂತ ಮಾತ್ರ ನಿಮ್ಗೆ ಅರ್ಥ ಆಗಬೇಕು. -1 ಯಾವಾಗ ತೊಗೊಬೇಕು? ಲೀಪ್ ಇಯರ್ ಬಂದು ಆ ಲೀಪ್ ಇಯರ್ ಇನ್ನೂ ಮುಗ್ದಿರಲ್ಲ. ಅಂದರೆ ಜನವರಿ 1 ಫೆಬ್ರವರಿ 29, ಜನವರಿ 1 ಫೆಬ್ರವರಿ 29, ಜನವರಿ 1 ಫೆಬ್ರವರಿ 29, 2000, 1600, 2400 ಈ ಥರ ಬಂದಾಗ ನಾವು -1 ತೊಗೊಬೇಕಾಗುತ್ತೆ. ಓಕೆನಾ? ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್. ಯಾಕಂದರೆ ಇನ್ನೊಂದು 2 ಸಲ ನೀವೇ ಮಾಡಿ ನೋಡಿ ಅರ್ಥ ಆಗುತ್ತೆ. ಸೊ ನಮ್ಗೆ ಅದೇ ಕೋಡ್ಸ್ನ ಯೂಸ್ ಮಾಡಿಕೊಂಡು, ಅಂದರೆ ನಮಗೆ ಅದೇ ಕೋಡ್ಸಲ್ಲಿ ಬೇಸ್ಡ್ ಮಾಡಿಕೊಂಡು ನಮ್ಗೆ ಇನ್ನೊಂದಷ್ಟು ಕ್ವಶನ್ಸ್ ಕೇಳ್ತಾರೆ. ಅಂದರೆ ಎಕ್ಸಾಮ್ಸಲ್ಲಿ ಹೆಂಗೆ ಕ್ವಶನ್ ಕೇಳ್ತಾರೆ ಅಂತಂದರೆ, ಆನ್ ವಿಚ್ ಡೇಟ್ಸ್ ಇನ್ ದ ಇಯರ್ 1842 ಮಾರ್ಚ್ ಟ್ಯೂಸ್ಡೇಸ್ ವಿಲ್ ಫಾಲ್. ಅಂದರೆ 1842 ಮಾರ್ಚ್ ಮಂತಲ್ಲಿ ಟ್ಯೂಸ್ಡೇಸು ಯಾವ್ಯಾವ ದಿನಗಳಲ್ಲಿ ಟ್ಯೂಸ್ಡೇಸ್ ಬರುತ್ತೆ ಅಂತ ಕೊಡ್ತಾರೆ. ಸೊ ಈ ಥರ ಕೊಟ್ಟಾಗ ನಾವು ಏನು ಸೇಮ್ ಮುಂಚೆ ಹೆಂಗೆ ಮಾಡೋದು ಅದೇ ಥರ ನಾವು ಫಸ್ಟ್ ಮಾರ್ಚು 1842 ಯಾವ ಡೇ ಅಂತ ಫಸ್ಟ್ ತಿಳ್ಕೊಳ್ಳೋಣ. ಮತ್ತು ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಸೊ ಡೇಟು 1 ಪ್ಲಸ್ ಮಂತ್ ಕೋಡು ಜನವರಿ ಫೆಬ್ರವರಿ ಮಾರ್ಚು 144 ಪ್ಲಸ್ ಸೆಂಚುರಿ ಕೋಡು ನಮಗೆ ಸೆಂಚುರಿ ಅಂತ ಅಂದರೆ 1800 ಅಂದರೆ 1600, 17 ಅಂದರೆ 1800 ಅಂತ ಅಂದರೆ 2 ಬರುತ್ತೆ, ಪ್ಲಸ್ ಇಯರು 42 ಪ್ಲಸ್ ಲೀಪ್ ಇಯರ್ ಅಂತ ಅಂದರೆ ಇಲ್ಲಿ ನಮಗೆ 10 ಲೀಪ್ ಇಯರ್ಸ್ ಅದೇ /4 ಮಾಡಿದ್ರೆ 40 ಇರುತ್ತೆ. ಇದನ್ನು ಲೀಪ್ ಇಯರ್ ಕಂಪ್ಲೀಟ್ ಆಗಿಲ್ಲ. ಸೊ ಇಲ್ಲಿ ನಮಗೆ 10 ಬರುತ್ತೆ. ಇದು ಎಕ್ಸಾಕ್ಟಾಗಿ ಲೀಪ್ ಇಯರ್ ಕೊಟ್ಟಾಗ ಮಾತ್ರ ನಮ್ಗೆ ಇಲ್ಲಿ -1 0 ಅಂತ ನಾವು ನೋಡ್ಕೊಬೇಕಾಗುತ್ತೆ. ಸೊ ಇವಾಗ ನಾವು ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 4 5 6 7 ಇದು ಡಿವೈಡ್ ಆಗುತ್ತೆ. ಈ 6 7 42 ಇದು ಹೋಯ್ತು 10 -7 ಅಂತಂದರೆ ನಾವು ಮತ್ತೆ 3 ಹೋಗುತ್ತೆ. 3 ಅಂತಂದರೆ ಸಂಡೇ ಮಂಡೇ ಟ್ಯೂಸ್ಡೇ. ಓಕೆ 3 ಅನ್ನೋದು ಟ್ಯೂಸ್ಡೇ ಅಂದರೆ ನಮಗೆ ಫಸ್ಟು 1ನೇ ತಾರೀಕೆ ಟ್ಯೂಸ್ಡೇ ಬಂದಿದೆ. ಫಸ್ಟು ಮಾರ್ಚು ಟ್ಯೂಸ್ಡೇ ಬಂದಿದೆ. ಸೊ ಫಸ್ಟ್ ಮಾರ್ಚ್ ಟ್ಯೂಸ್ಡೇ ಬಂತು ಅಂತ ಅಂದರೆ ಇದಕ್ಕೆ +7 7 7 7 ಆ್ಯಡ್ ಮಾಡಿಕೊಂಡ್ರೆ ನಮಗೆ
ಆ ಕಂಪ್ಲೀಟ್ ಟ್ಯೂಸ್ಡೇಸ್ ಯಾವುದ್ಯಾವುದು ಅಂತ ಗೊತ್ತಾಗುತ್ತೆ. +7 ಅಂತ ಅಂದರೆ 8, ಅದಕ್ಕೆ +7 ಅಂತ ಅಂದರೆ 15, ಅದಕ್ಕೆ +7 ಅಂತ ಅಂದರೆ 22, ಅದಕ್ಕೆ +7 ಅಂತ ಅಂದರೆ 29. ಸೊ ನಮಗೆ 8, 15, 22, 29 ನಮಗೆ ಟ್ಯೂಸ್ಡೇಸ್ ಆಗಿರುತ್ತೆ ಮಾರ್ಚಲ್ಲಿ. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ? ತುಂಬ ಈಸಿ ಇದೆ ಅಲ್ವಾ? ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಈ ಥರ ಮಾಡ್ತೀವಿ. ಇದು ತುಂಬ ಈಸಿ ಆಗೋಯಿತು ಡೈರೆಕ್ಟಾಗಿ ಟ್ಯೂಸ್ಡೇ ಮತ್ತು ನಾವು ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋ ಕ್ವಶನ್ ಮಾಡೋಣ ನಾವು. ಈಗ ನಮಗೆ ಆನ್ ವಿಚ್ ಡೇ ಇನ್ ಇಯರ್ ಡಿಸೆಂಬರ್ 22, 2022 ಮಂಡೇಸ್ ವಿಲ್ ಫಾಲ್ ಅಂದರೆ ಸೆಕೆಂಡ್ ಕ್ವಶನ್ ನಮಗೆ ಡಿಸೆಂಬರ್ 22 ಮಂಡೇಸ್ ವಿಲ್ ಫಾಲ್ ಅಂತ ಅಂದರೆ ಡಿಸೆಂಬರಲ್ಲಿ 22nd ಇಯರ್ ಮಂಡೇಸ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನಾವು ಇದನ್ನು ಫಸ್ಟ್ ಡಿಸೆಂಬರ್ 2022 ಏನಂತ ತಿಳ್ಕೊಂಬೋಣ. ಸೊ ಡೇಟು ಪ್ಲಸ್ ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರ್. ಸೊ ನಮಗೆ ಫಸ್ಟು ಡೇಟು 1 ಪ್ಲಸ್ ಮಂತ್ ಕೋಡ್ ಡಿಸೆಂಬರ್ ಅಂತ ಅಂದರೆ 0146 ಪ್ಲಸ್ ಸೆಂಚುರಿ ಕೋಡ್ ಅಂತಂದರೆ 2000 ಇದೆ ಅಂತಂದರೆ 6 ಪ್ಲಸ್ ಇಯರ್ ಅಂತ ಅಂದರೆ 22 ಪ್ಲಸ್ ಲೀಪ್ ಇಯರ್ ಅಂತ ಅಂದರೆ ಇಲ್ಲಿ 4 ಇಯರ್ಸ್ ಲೀಪ್ 4 ಅಲ್ಲ ಸಾರಿ 5 4 5 20. ಸೊ 5 ಇಯರ್ ಲೀಪ್ ಇಯರ್ಸ್ ಆಗಿರುತ್ತೆ. ಸೊ 6 1 7 ಹೋಗಿರುತ್ತೆ. 7 3 21 ಇಲ್ಲಿ 1 ಮಿಕ್ಕುತ್ತೆ. ಇಲ್ಲಿ +5 ಇಲ್ಲಿ 6 1 7 ಆಯಿತು. 5 ಅಂತಂದರೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ. 5 ಅನ್ನೋದು ನಮಗೆ ಥರ್ಸ್ಡೇ ಆಗಿರುತ್ತೆ. ಸೊ ನಮ್ಗೆ ಅವ್ರು ಕೇಳಿರೋದೇನು ಮಂಡೇ. 5th ಮಂಡೇ ಆದರೆ ನಮಗೆ 5th ಮಂಡೇ ಆದರೆ 4th ವೆಡ್ನೆಸ್ಡೇ 3rd ಅಲ್ಲ ಸಾರಿ 5 ಅಂದರೆ ನಮಗೆ ಥರ್ಸ್ಡೇ ಬಂದಿದೆ. ಥರ್ಸ್ಡೇ ಯಾವಾಗ 1 ಡಿಸೆಂಬರ್ ಥರ್ಸ್ಡೇ ಅಲ್ವಾ? 1 ಡಿಸೆಂಬರ್ ಥರ್ಸ್ಡೇ. ಒಂದು ಥರ್ಸ್ಡೇ ಅಂತ ಅಂದರೆ 1 ಡಿಸೆಂಬರ್ ಥರ್ಸ್ಡೇ. ಇದು 5 ಅಂತ ಅಂದರೆ ಆನ್ಸರ್ ಬಂದಿರೋದು ನಮಗೆ. ಆನ್ಸರ್ ಕೋರ್ಸಲ್ಲಿ 5 ಅಂತ ಅಂದರೆ ಅದು ಥರ್ಸ್ಡೇ. ಸೊ ಕ್ವಶನು ನಮಗೆ 1 ಡಿಸೆಂಬರ್ ಥರ್ಸ್ಡೇ, 2nd ಡಿಸೆಂಬರ್ ನಮಗೆ ಫ್ರೈಡೇ, 3rd ಸಾಟರ್ಡೆ, 4th ಸಂಡೇ, 5th ನಮಗೆ ಮಂಡೇ ಬೀಳುತ್ತೆ. ಸೊ 5th ಮಂಡೇ ಬಿದ್ದರೆ ನಮಗೆ 5th ಮಂಡೇ ಬಿದ್ದರೆ ಮತ್ತೆ +7 ಮಾಡಿದ್ರೆ 12, ಅದಕ್ಕೆ +7 ಮಾಡಿದ್ರೆ 19, ಅದಕ್ಕೆ +7 ಮಾಡಿದ್ರೆ 26. ಸೊ ನಮಗೆ 5, 12, 19, 26 ನಮಗೆ ಮಂಡೇಸ್ ಆಗಿರುತ್ತೆ. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನಾವು ಈ ಥರ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ನಮಗೆ ಫಸ್ಟು ಯಾವುದೇ ಡೇಟ್ ಕೊಟ್ಟರು ನಾವು 1 ಡಿಸೆಂಬರ್ ಅದೇ ಯಾವುದೇ ಡೇಟ್ ಕೊಟ್ಟರು ಫಸ್ಟ್ ಯಾವ್ದು ಬರುತ್ತೆ ಅಂತ ತಿಳ್ಕೊಂಬಿಟ್ರೆ ಅದಕ್ಕೆ ಅಡಿಷನು ಮೈನಸ್ಸು ಮಾಡಿಕೊಂಡು ನಮಗೆ ಆನ್ಸರ್ ಕೋರ್ಸ್ ಪ್ರಕಾರ ಯಾವ ಡೇ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ಬೋದು. ಸೊ ಇನ್ನು ಒಂದೇ ಒಂದು ಲಾಸ್ಟ್ ಕ್ವಶನ್ ಮಾಡೋಣ. ಸೊ ಇಲ್ಲಿಗೆ ನಮ್ಮ ಕ್ಯಾಲೆಂಡರ್ ಕ್ವಶನ್ಸ್ ಫುಲ್ಲು ಮುಗ್ದೋಗುತ್ತೆ. ಕ್ಯಾಲೆಂಡರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಎಲ್ಲ ಕಂಪ್ಲೀಟಾಗಿ ಒಂದು ಕಡೆಯಿಂದ ಮುಗಿಸಿರ್ತೀವಿ. ಸೊ ನಿಮಗೆ ಕ್ಯಾಲೆಂಡರ್ಸಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ನಿಮ್ಮ ಜಾಬ್ಗೆ 1-2 ಪಾಯಿಂಟ್ಸು ನೀವು ಹಾಕೊಂಬಿಡ್ಬೋದು, 2 ಮಾರ್ಕ್ಸು ನಿಮ್ಮ ಜಾಬ್ಗೆ ಹಾಕೊಂಬಿಡ್ಬೋದು. ಸೊ ಆನ್ ವಾಟ್ ಡೇಟ್ಸ್ ಇನ್ ಸೆಪ್ಟೆಂಬರ್ 2, 4, 5, 6 2456ನೇ ವರ್ಷದಲ್ಲಿ ವೆಡ್ನೆಸ್ಡೇಸು ಸೆಪ್ಟೆಂಬರಲ್ಲಿ ಯಾವಾಗ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ನಾವು ಫಸ್ಟ್ ಸೆಪ್ಟೆಂಬರ್ 2, 4, 5, 6 ತಿಳ್ಕೊಳ್ಳೋಣ ಫಸ್ಟು. ಮತ್ತು ಡೇಟು ಪ್ಲಸ್ಸು ಮಂತ್ ಕೋಡು ಪ್ಲಸ್ ಸೆಂಚುರಿ ಕೋಡು ಪ್ಲಸ್ ಇಯರು ಪ್ಲಸ್ ಲೀಪ್ ಇಯರು. ಡೇಟ್ ಎಷ್ಟು 1 ಮಂತ್ ಕೋಡ್ ಅಂತ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ 6, 4, 1 ಇದು 036 ಆಗುತ್ತೆ. ಸೊ ಇದು ಮಂತ್ ಕೋಡು 6 ಪ್ಲಸ್ ಸೆಂಚುರಿ ಕೋಡು 2400 ಲೀಪ್ ಇಯರ್ ಸೆಂಚುರಿ. ಸೊ ಲೀಪ್ ಇಯರ್ ಸೆಂಚುರಿ ಅಂತ ಅಂದರೆ ಇದು 6 ಪ್ಲಸ್ ಇಯರ್ ಎಷ್ಟು 56 ಪ್ಲಸ್ ಲೀಪ್ ಇಯರ್ ಅಂತ ಅಂದರೆ 56 / 4 ಮಾಡಿದ್ರೆ 4 1 4 16 4 4 16 ಇಲ್ಲಿ 14 ತೊಗೊಬೇಕಾ ನಾವು 13 ತೊಗೊಬೇಕಾ ಅಂತ ಅಂದರೆ 1 ಸೆಪ್ಟೆಂಬರು ಲೀಪ್ ಇಯರ್ ಆದಮೇಲೆ ಬರೋದು. ಸೊ ಲೀಪ್ ಇಯರ್ ಎಫೆಕ್ಟ್ ಆಲ್ರೆಡಿ ಬಿದ್ದೋಗಿದೆ. ಸೊ ಇಲ್ಲಿ ಕೂಡ ನಾವು 14 ತೊಗೊತೀವಿ. ನೆಕ್ಸ್ಟು ಇಲ್ಲಿ 6 1 ಕಂಪ್ಲೀಟ್ ಆಗೋಗುತ್ತೆ, 56 ಕಂಪ್ಲೀಟ್ ಆಗೋಗುತ್ತೆ, 14 ಕಂಪ್ಲೀಟ್ ಆಗೋಗುತ್ತೆ. 6 ಅಂತ ಅಂದರೆ ನಮಗೆ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಬರುತ್ತೆ. ಸೊ ನಮಗೆ ಫಸ್ಟು ಸೆಪ್ಟೆಂಬರು ಫ್ರೈಡೇ ಆಗುತ್ತೆ. 1 ಸೆಪ್ಟೆಂಬರ್ ಫ್ರೈಡೇ ಆದರೆ 2nd ಸೆಪ್ಟೆಂಬರ್ ನಮಗೆ 2nd ಸೆಪ್ಟೆಂಬರು ಸ್ಯಾಟರ್ಡೇ ಆಗುತ್ತೆ, 3rd ಸೆಪ್ಟೆಂಬರು ಸಂಡೇ ಆಗುತ್ತೆ, 4th ಸೆಪ್ಟೆಂಬರು ಮಂಡೇ ಆಗುತ್ತೆ, 5th ಸೆಪ್ಟೆಂಬರು ನಮಗೆ ಟ್ಯೂಸ್ಡೇ ಆಗುತ್ತೆ, 6th ಸೆಪ್ಟೆಂಬರ್ ವೆಡ್ನೆಸ್ಡೇ ಆಗುತ್ತೆ. ಸೊ 6th ಸೆಪ್ಟೆಂಬರು ನಮಗೆ ವೆಡ್ನೆಸ್ಡೇ ಆದರೆ 6 + 7 ನಮಗೆ 13 + 7 20 20 + 7 27. ಸೊ ನಮಗೆ ಈ 4 ಡೇಟ್ಸು ನಮಗೆ ವೆಡ್ನೆಸ್ಡೇಲಿ ಬರುತ್ತೆ. ಯಾವಾಗ ಸೆಪ್ಟೆಂಬರಲ್ಲಿ. ಸೊ ಇಲ್ಲಿವರೆಗೂ ಇಷ್ಟೇ. ಸೊ ಇನ್ನು ಈ ಒಂದು ವೀಡಿಯೋಲಿ ನೀವು ಏನೇನು ಮಂತ್ ಕೋಡ್ ಆಗಲಿ ಸೆಂಚುರಿ ಕೋಡ್ ಆಗಲಿ ಇವೆಲ್ಲ ತಿಳ್ಕೊಂಡ್ರಿ. ಸೊ ಇದೊಂದು ಸಲ ರಿವಿಷನ್ ಮಾಡ್ಕೊಳ್ಳಿ, ಆರಾಮಾಗಿ ಬರುತ್ತೆ. ಸೊ ಕ್ಯಾಲೆಂಡರ್ಸ್ ಅನ್ನೋದು ತುಂಬ ಈಸಿ, ಕೆಲವೊಂದು ನಂಬರ್ಸ್ ನೆನ್ಪಿಟ್ಕೊಂಬಿಟ್ರೆ ಆರಾಮು. ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕ್ಯಾಲೆಂಡರ್ಸ್ಗೆ ಇಲ್ಲಿಗೆ ಮುಗಿದೋಯ್ತು.
ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.